Hello friends, I am Manjunath IG, mind power trainer and life management coach. Welcome you all in this second day of 21 days spoken English course. Well friends, ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲಿಷ್ ನ ಯಾವ ರೀತಿಯಾಗಿ ನಾವು ಕಲಿಬೇಕಂತ ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಷಯಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಇನ್ನೂ ನಿಮಗೆ ಹೊಸ ವಿಷಯಗಳನ್ನ ಕಲಿಸ್ಕೊಂಡಿದ್ದೀನಿ. ಆ ವಿಷಯಗಳನ್ನ ನಾವು ಕಲಿಯೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಡೇ ವಿಡಿಯೋದಲ್ಲಿ ಈಗಾಗಲೇ ನಾನು ನಿಮ್ಗೆ ಇಂಗ್ಲಿಷ್ ಅನ್ನ ನಾವು ಸುಲಭವಾಗಿ ಮಾತನಾಡಲಿಕ್ಕೆ ಕಲಿಬೇಕು ಅಂದ್ರೆ ಯಾವ ರೀತಿಯಾಗಿ ನಮ್ಮ ಮೈಂಡ್ ಸೆಟ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು, ನಾವು ಇಂಗ್ಲಿಷ್ ನ ಕಲಿಬೇಕು ಅಂತಂದ್ರೆ ಗ್ರೋತ್ ಮೈಂಡ್ ಸೆಟ್ ಪರ್ಸನ್ ಆಗ್ಬೇಕು ಅಂತ ಅನ್ನೋದನ್ನ ಕಲಿಸಿದ್ದೆ. ಅಂಡ್ ಅದರೊಂದಿಗೆ ಅಲ್ಫಾಬೆಟ್ ಅಂದ್ರೇನು, ಓವೆಲ್ಸ್ ಅಂದ್ರೇನು, ಕಾನ್ಸನೆಂಟ್ಸ್ ಅಂದ್ರೇನು ಮತ್ತು ಸೆಂಟೆನ್ಸ್ ಅಂದ್ರೇನು ಮತ್ತು ಸೆಂಟೆನ್ಸ್ ಅಲ್ಲಿ 4 ಪ್ರಕಾರಗಳು ಯಾವುವು ಅಂತ ಅನ್ನೋದನ್ನ ನಾವು ಈಗಾಗಲೇ ಫಸ್ಟ್ ಡೇ ಅಲ್ಲಿ ಕಲ್ತಿದ್ದೀವಿ. ವೆಲ್ ಫ್ರೆಂಡ್ಸ್, ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಆ ವಿಡಿಯೋನ ಫಸ್ಟ್ ವಾಚ್ ಮಾಡಿ ನಂತರ ಈ ವಿಡಿಯೋನ ನೀವು ನೋಡ್ಬೇಕಾಗತ್ತೆ. ಸೊ ನಿಮಗೆ ಬೇಕಂತಂದ್ರೆ ಆ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಇಟ್ಟಿರ್ತೀನಿ, ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, today we are going to learn about the parts of speech. Parts of speech ಅಂದ್ರೆ ಏನು ನೋಡಿ. ಇಲ್ಲಿ ಸ್ಪೀಚ್ ಅಂತಂದ್ರೇನು, ನಮ್ಮ ಮಾತುಗಳು, ನಾವು ಆಡುವಂತಹ ಮಾತುಗಳನ್ನ 8 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಅದನ್ನ ಏನಂತಾರೆ, 8 types of parts of speech. Our words are divided into 8 groups are called parts of speech. ಈಗ ನಾವು ಕನ್ನಡದಲ್ಲಿ ಯಾವ ರೀತಿ ಮಾತುಗಳನ್ನ ಆಡ್ತೀವಿ, ಅದೇ ರೀತಿ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಆ ಮಾತುಗಳಲ್ಲಿ ಬರುವಂತಹ, ವಾಕ್ಯಗಳಲ್ಲಿ ಬರುವಂತಹ ಶಬ್ದ, ಪ್ರತಿಯೊಂದು ಶಬ್ದನೂ ಸಹ ಅದು ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರುತ್ತೆ. ಅದನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದು ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ದೇರ್ ಆರ್ 8 types of parts of speech. ಹಾಗಾದ್ರೆ ಅವುಗಳು ಯಾವುವು, ಈಗ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ದ ಫಸ್ಟ್ ಒನ್ ಈಸ್ ವಾಟ್? ದ ಫಸ್ಟ್ ಒನ್ ಈಸ್ ನೌನ್. ನೌನ್ ಅಂತಂದ್ರೆ ಕನ್ನಡದಲ್ಲಿ ನಾವೇನೇನ್ ಹೇಳ್ತೀವಿ, ಅಲ್ಲಿ ನಾಮಪದ ಅಂತಂದು ಹೇಳ್ತೀವಿ. ನೌನ್ ಈಸ್ ಅ ವರ್ಡ್ ವಿಚ್ ಟೆಲ್ಸ್ ಸಮಥಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆರ್ ಅನಿಮಲ್ಸ್. ಅಂದ್ರೆ ಯಾವ ಶಬ್ದ ವಸ್ತುಗಳು, ಪ್ರಾಣಿಗಳು ಅಥವಾ ವ್ಯಕ್ತಿಗಳ ಅಥವಾ ಸ್ಥಳಗಳ ಹೆಸರನ್ನ ಸೂಚನೆ ಮಾಡುತ್ತೋ ಅದಕ್ಕೆ ನೌನ್ ಅಂತಂದು ಹೇಳ್ತೀವಿ ನಾವು. ಈಗ ನಮಗೆ ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ನೌನ್ ಅಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಈಗ ಪ್ರಾಪರ್ ನೌನಿನ ಡೆಫಿನೇಷನ್ ಏನು, ಕಾಮನ್ ನೌನಿನ ಡೆಫಿನೇಷನ್ ಏನು, ಕಲೆಕ್ಟಿವ್ ನೌನಿನ ಡೆಫಿನೇಷನ್ ಏನು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು, ಅವನ್ನೆಲ್ಲ ತಿಳ್ಕುವಂತ ನೆಸೆಸಿಟಿ ಇರಲ್ಲ. ಆದ್ರಿಂದ ನೀವು ನೌನ್ ಅಂದ್ರೆ ಏನಂತ ತಿಳ್ಕೊಳ್ಳಿ, ಯಾವುದೇ ವಸ್ತುಗಳು, ಪ್ರಾಣಿಗಳು, ವ್ಯಕ್ತಿಗಳು ಮತ್ತು ಸ್ಥಳಗಳ ಹೆಸರನ್ನ ಸೂಚನೆ ಮಾಡುವಂತ ಪದಕ್ಕೆ ನೌನ್ ಅಂತಾರೆ ಅಂತ ತಿಳ್ಕೊಂಡ್ರೆ ಸಾಕು. ವೆಲ್ ಫ್ರೆಂಡ್ಸ್, ಇನ್ನೊಂದು ವಿಷಯ, ಈ ನೌನ್ ಅಲ್ಲಿ ನೌನ್ ನಂಬರ್ಸ್ ಅಂತಂದ್ ಬರುತ್ತೆ, ಅದಕ್ಕೆ ಏಕವಚನ, ಬಹುವಚನ ಅಂತೀವಿ. ಅಂಡ್ ದೆನ್ ನೌನ್ ಜೆಂಡರ್ಸ್ ಅಂತಂದ್ ಬರುತ್ತೆ, ಲಿಂಗಗಳು ಅಂತಂದ್ ಅಂತಾರೆ ಅದಕ್ಕೆ. ಅಂದ್ರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಇಂಗ್ಲಿಷ್ ನಲ್ಲಿ ನೌನ್ ಜೆಂಡರ್ಸ್ ಅಂತ ಕರೀತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾವು ಕಲಿಯೋಣ. ಆದ್ರೆ ಈಗ ಫಸ್ಟ್ ಏನ್ ತಿಳ್ಕೊಳ್ಳಿ, ನೌನ್ ಅಂದ್ರೆ ಏನು ಅಂತ ಅನ್ನೋದನ್ನ ಮಾತ್ರ ನೀವು ತಿಳ್ಕೊಂಡ್ರೆ ಸಾಕು. ನೌನ್ ಅಂದ್ರೆ ಏನು? ನಾಮಪದ. ಇನ್ನು ಸೆಕೆಂಡ್ ಒನ್ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಪ್ರೊನೌನ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊನೌನ್ ಅಂತಂದ್ರೆ ಏನು? ಈಗದಲ್ಲಿ ಇದಕ್ಕೆ ಸರ್ವನಾಮ ಅಂತ ನಾವು ಹೇಳ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಈ ಸರ್ವನಾಮಗಳು ಯಾವುದಕ್ಕೋಸ್ಕರ ಬಳಕೆ ಆಗ್ತವೆ ಅಂತಂದ್ರೆ, ನಾವು ಪ್ರತಿ ಬಾರಿ ಮಾತನಾಡುವಾಗಲೂ ನಮ್ಮ ಹೆಸರನ್ನ ತೆಗೆದುಕೊಂಡು ನಾವು ಮಾತನಾಡ್ಲಿಕ್ಕೆ ಆಗಲ್ಲ. ಆ ಹೆಸರಿನ ಬದಲಾಗಿ, ಅಂದ್ರೆ ಅದು ವ್ಯಕ್ತಿಗಳಿರ್ಬೋದು, ಪ್ರಾಣಿಗಳಿರ್ಬೋದು. ವೆಲ್, ಸೊ ಆ ಹೆಸರಿನ ಬದಲಾಗಿ ಬೇರೆ ಒಂದು ಪದವನ್ನ ಈ ಪ್ರೊನೌನ್ ಸೂಚನೆ ಮಾಡುತ್ತೆ, ಅದಕ್ಕೆ ಸರ್ವನಾಮಗಳು ಅಂತ ಕರೀತಾರೆ. ಅದನ್ನ ಈಗ ನೆಕ್ಸ್ಟ್ ನಾನು ನಿಮ್ಗೆ ಕಲಿಸ್ತೀನಿ. ಇದರಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಬರುತ್ತೆ. ಅದ್ರ ಬಗ್ಗೆ ನಾನೀಗ ನಂತರ ನಿಮಗೆ ಹೇಳ್ಕೊಡ್ತೀನಿ. ಡಿಯರ್ ಫ್ರೆಂಡ್ಸ್, ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ದಟ್ ಈಸ್ ಎಡ್ಜೆಕ್ಟಿವ್. ಎಡ್ಜೆಕ್ಟಿವ್ ಅಂದ್ರೆ ಏನು? ನಾಮ ವಿಶೇಷಣ. ಅಂದ್ರೆ ನಾಮಪದದ ಬಗ್ಗೆ ವಿಶೇಷವಾಗಿ ಹೇಳುವಂತಹ ಪದಕ್ಕೆ ಎಡ್ಜೆಕ್ಟಿವ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್, ರಾಮ ವಾಸ್ ಅ ಕಿಂಗ್ ಅಂತಂದಿದೆ. ಈಗ ರಾಮ ವಾಸ್ ಎ ಗ್ರೇಟ್ ಕಿಂಗ್. ರಾಮ ಒಬ್ಬ ಶ್ರೇಷ್ಠ ರಾಜನಿದ್ದನು ಅಂತಂದು ಹೇಳಲಿಕ್ಕೆ ಗ್ರೇಟ್ ಅನ್ನುವಂತ ಪದ ಅಲ್ಲಿ ನಾಮಪದದ ವಿಶೇಷತೆಯನ್ನ ಹೇಳ್ತಾ ಇದೆ. ಸೊ ಈ ಒಂದು ಪದಕ್ಕೆ ನಾವು ಎಡ್ಜೆಕ್ಟಿವ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ವೆಲ್, ಮತ್ತೆ ಎಡ್ಜೆಕ್ಟಿವ್ಸ್ ಅಲ್ಲಿ ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ಅಂತಂದು ವಿಷಯಗಳು ಬರ್ತವೆ. ಅದ್ರ ಬಗ್ಗೆ ನಾನು ನಂತರದ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಕಲಿಸ್ತೀನಿ. ಈಗ ಎಡ್ಜೆಕ್ಟಿವ್ ಅಂತಂದ್ರೆ ಏನ್ ತಿಳ್ಕೊಳ್ಳಿ, adjective is a word which tells something about a noun ಅಂತ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಸಾಕು. ವೆಲ್ ಫ್ರೆಂಡ್ಸ್, ಇನ್ನು ಫೋರ್ತ್ ಒನ್ ಬಂದ್ಬಿಟ್ಟು ವರ್ಬ್. ವರ್ಬ್ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವರ್ಬ್ ಅಂದ್ರೆ ವರ್ಬ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ವರ್ಕ್ ಆರ್ ಆಕ್ಷನ್. ಅಂದ್ರೆ
ಒಂದು ವಾಕ್ಯದಲ್ಲಿ ಯಾವ ಕೆಲಸ ಯಾವ ಒಂದು ಕ್ರಿಯೆ ನಡೀತಾ ಇದೆ ಅಂತ ಹೇಳುವಂತ ಪದಕ್ಕೆ ಏನಂತಾರೆ ಕ್ರಿಯಾಪದ, ವರ್ಬ್ ಅಂತ ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಹೋಗು, ಕಮ್ ಅಂದ್ರೆ ಬಾ, ಡ್ರಿಂಕ್ ಅಂತಂದ್ರೆ ಕುಡಿ, ಇನ್ನು ಅಂತಂದ್ರೆ ಈಟ್. ಸೊ ಈ ರೀತಿಯ ಪದಗಳಿಗೆ ನಾವು ವರ್ಬ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್, ವರ್ಬ್ ಅಲ್ಲಿ V1, V2, V3 ಅಂತ ಬರುತ್ತೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಆಗುವಂತಹ ಕ್ರಿಯಾಪದಗಳನ್ನ ನಾವು V1 ಅಂತ ಕರಿತೀವಿ. ಫಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಆಗುವಂತಹ ಪದಗಳನ್ನ ನಾವು V2 ಅಂತ ಕರಿತೀವಿ. ಅಂಡ್ ದೆನ್ ಫಾಸ್ಟ್ ಪಾರ್ಟಿಸಿಪಲ್ ಅಂತಂದ್ರೆ V3 ಪರ್ಫೆಕ್ಟ್ ಟೆನ್ಸಸ್ ಗಳಲ್ಲಿ ಯೂಸ್ ಆಗ್ತಾ ಇರ್ತವೆ. ಅದ್ರ ಬಗ್ಗೆ ನಾನು ನಿಮ್ಗೆ ನಂತರ ಹೇಳ್ತೀನಿ. ಹಾಗಾದ್ರೆ ವರ್ಬ್ ಅಂದ್ರೆ ಏನು? ಹಾಗಾದ್ರೆ ಕ್ರಿಯಾಪದ. ಫ್ರೆಂಡ್ಸ್, ಈಗ ನಾನು ಕನ್ನಡದ ಮೀನಿಂಗ್ ನ ಇಲ್ಲಿ ಬರ್ದಿಲ್ಲ, ಆದ್ರೆ ನಾನು ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೀನಿ ತಾನೆ. ನೀವೇನ್ ಮಾಡ್ಬೇಕು, ನೋಟ್ಸ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇದನ್ನ ಮತ್ತೆ ರಿವಾಚ್ ಮಾಡಿ ಪ್ರತಿಯೊಂದು ಪದಕ್ಕೆ ಕನ್ನಡದಲ್ಲಿ ಮೀನಿಂಗ್ ಅನ್ನ ಬರೆದುಕೊಂಡು ನೀವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ನ ಬರ್ಕೊಳ್ಬೇಕಾಗತ್ತೆ. ಬಿಕಾಸ್ ಈಗ ನೀವು ಕನ್ನಡದ ಮೂಲಕ ಇಂಗ್ಲಿಷ್ ನ ಕಲಿತಾ ಇದ್ದೀರಿ ಅಂತಂದ್ರೆ, ನಮ್ಮ ಮಾತೃಭಾಷೆ ಕನ್ನಡ. ಎಲ್ರು ಹೇಳ್ತಾರೆ ಥಿಂಕ್ ಇನ್ ಇಂಗ್ಲಿಷ್, ಥಿಂಕ್ ಇನ್ ಇಂಗ್ಲಿಷ್, ಥಿಂಕ್ ಇನ್ ಇಂಗ್ಲಿಷ್, ಥಿಂಕ್ ಇನ್ ಇಂಗ್ಲಿಷ್ ಅಂತಂದು. ಆದ್ರೆ ಫ್ರೆಂಡ್ಸ್, ಈಗ ಇಂಗ್ಲಿಷ್ ಅಲ್ಲಿ ನಾವು ಯೋಚನೆ ಮಾಡ್ಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಮೈಂಡ್ ಅಲ್ಲಿ ಇರುವಂತ ಫಸ್ಟ್ ಸಾಫ್ಟ್ವೇರ್ ಯಾವುದು? ದಟ್ ಈಸ್ ಕನ್ನಡ ಲ್ಯಾಂಗ್ವೇಜ್, ಅಂದ್ರೆ ನಮ್ಮ ಮದರ್ ಟಂಗ್. ಫ್ರೆಂಡ್ಸ್, ನಮಗೆ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಯಾವಾಗಿಂದ ಬರುತ್ತೆ? ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗಲಿಂದಲೇ. ನಿಮ್ಗೆ ಗೊತ್ತಿದ್ಯಾ? ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ವಿಷಯಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಂತೆ. ನಿಮ್ಗೆ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ವೀರ ಯೋಧ ಅಭಿಮನ್ಯು ಚಕ್ರವ್ಯೂಹವನ್ನ ಬೀಸೋದು ಕಲ್ತಿದ್ದೆ ಎಲ್ಲಿಂದ? ತಾಯಿಯ ಗರ್ಭದಲ್ಲಿ ಇದ್ದಾಗಲೇ. ಎಸ್ ಆರ್ ನೋ? ಅಂದ್ರೆ ಫ್ರೆಂಡ್ಸ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅವಾಗ್ಲಿಂದಾನೇ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಲ್ಲಿಂದ ನಾವು ಲಿಸನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾದ್ರೆ ನಾವು ತಾಯಿಯ ಗರ್ಭದಲ್ಲಿದ್ದಾಗ ನಮ್ಮ ತಾಯಿ ಯಾವ ಒಂದು ಭಾಷೆನ ಮಾತನಾಡ್ತಾ ಇರ್ತಾಳೆ, ಹೊರಗಡೆ ಯಾವ ಒಂದು ಭಾಷೆನ ಮಾತನಾಡ್ತಾ ಇರ್ತಾರೆ, ಅದು ನಮ್ಮ ಮೈಂಡ್ ಅಲ್ಲಿ ಪ್ರಿಂಟ್ ಆಗ್ಬಿಡುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಮದರ್ ಟಂಗ್. ಅಂದ್ರೆ ಅದು ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಸಾಫ್ಟ್ವೇರ್. ಈಗ ನಾವು ಯಾವ್ದಾದ್ರು ಹೊಸ ಲ್ಯಾಂಗ್ವೇಜ್ ನ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ನಮ್ಮ ಮೈಂಡ್ ಏನ್ ಕೇಳುತ್ತೆ? ಅದರ ಮೀನಿಂಗ್ ಅನ್ನ ಕನ್ನಡದಲ್ಲಿ ಕೇಳುತ್ತೆ. ಕನ್ನಡದಲ್ಲಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ ಅದು ನಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ? ನೆನ್ಪಲ್ಲಿ ಉಳಿತಾ ಇದೆ. ಅದಕ್ಕೋಸ್ಕರ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ, ಅಂದ್ರೆ ಕನ್ನಡ ಭಾಷೆಯಲ್ಲಿ ಇದನ್ನ ಎಕ್ಸ್ಪ್ಲನೇಷನ್ ನ ಬರ್ಕೋಬೇಕು ನೀವು ಎಲ್ಲವನ್ನು. ಈಗ ನಾನು ಬಾಯಿಯಿಂದ ನಿಮ್ಗೆ ಏನ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಅದನ್ನ ನೀವು ಅಲ್ಲಿ ತೆಗಿಬೇಕು. ಬಿಕಾಸ್ ನಾನೇ ಕನ್ನಡದಲ್ಲಿ ಬರೆದ್ರೆ ನೀವು ವರ್ಕ್ ಮಾಡೋದೇ ಇಲ್ಲ ಅಲ್ವಾ? ಹೌದಾ? ನೀವು ವರ್ಕ್ ಮಾಡ್ಬೇಕಾಗತ್ತೆ. ಅಫ್ಕೋರ್ಸ್ ದಿಸ್ ಕೋರ್ಸ್ ಇಸ್ ಫ್ರೀ ಅಂತಂದ್ರೂ ಸಹ ನೀವು ಇಂಗ್ಲಿಷ್ ನ ಕಲಿಬೇಕು ಅಂತಂದ್ರೆ ಯು ನೀಡ್ ಟು ವರ್ಕ್ ಮೈ ಡಿಯರ್ ಫ್ರೆಂಡ್ಸ್. ಅಂಟಿಲ್ ಅಂಡ್ ಅನ್ಲೆಸ್ ಯು ವರ್ಕ್, ಯು ಆರ್ ನಾಟ್ ಗೋಯಿಂಗ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ಇಸಂಟ್? ಇದಕ್ಕೋಸ್ಕರನೇ ನಾನು ನಿಮ್ಮೆಲ್ಲರಿಗೂ ಆಕ್ಟಿವ್ ಮಾಡ್ಬೇಕು ಅಂತಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ನಾನು ಓಪನ್ ಮಾಡಿದ್ದೀನಿ. ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನು ಸಹ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಇಟ್ಟಿದ್ದೆ. ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಅದರ ಲಿಂಕ್ ಅನ್ನು ಇಡ್ತಾ ಇದ್ದೀನಿ. ಅದಕ್ಕೆ ಜಾಯಿನ್ ಆಗಿ ನೀವು ನಿಮ್ಮ ಭಾಷೆಯಲ್ಲಿ ಏನ್ ಅರ್ಥ ಮಾಡ್ಕೊಂಡಿರ್ತೀರಿ, ನೋಟ್ಸ್ ಮಾಡ್ಕೊಂಡಿರ್ತೀರಿ, ಅದನ್ನ ನನಗೆ ಇಮೇಜ್ ಹೊಡೆದು ಕಳಿಸ್ಬೇಕು. ಸುಮಾರು ಜನ ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಂತ ವಿಷಯಗಳನ್ನ ಮಾಡ್ಬಿಟ್ಟು ಕಳಿಸಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ವೆಲ್ ಫ್ರೆಂಡ್ಸ್, ಲೆಟ್ಸ್ ಮೂವ್. ಹಾಗಾದ್ರೆ ವರ್ಬ್ ಅಂತಂದ್ರೆ ಏನು? ಯಾವ ಒಂದು ಪದ ನಮಗೆ ಕ್ರಿಯೆ ಬಗ್ಗೆ ಹೇಳುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಹಾಗಾದ್ರೆ ಕ್ರಿಯಾಪದ, ವರ್ಬ್ ಅಂತ ಕರಿತೀವಿ. ವಂಡರ್ಫುಲ್. ಇನ್ನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಡ್ವರ್ಬ್. ಎಡ್ವರ್ಬ್ ಅಂತಂದ್ರೆ ಇಲ್ಲಿ ನೋಡಿ, ಆಡ್ ವರ್ಬ್ ಅಂತಂದ್ರೆ ಏನು? ವರ್ಬ್ಗೆ ಆಡ್ ಆಗೋದು, ಅಂದ್ರೆ ಕ್ರಿಯಾಪದದ ಬಗ್ಗೆ. ಎ ವರ್ಡ್ ವಿಚ್ ಟೆಲ್ಸ್ ಸಮಥಿಂಗ್ ಅಬೌಟ್ ವರ್ಬ್. ಯಾವ ಒಂದು ಪದ ಕ್ರಿಯಾಪದದ ಬಗ್ಗೆ ಹೇಳುತ್ತೋ ಅದಕ್ಕೆ ಎಡ್ವರ್ಬ್ ಅಂತ ನಾವು ಹೇಳ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಎಡ್ವರ್ಬ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ರಾಮ ರನ್ಸ್ ಅಂತಂದು ಇದೆ ಅಂತಂದು ಇಟ್ಕೊಳ್ಳಿ. ರಾಮ ರನ್ಸ್ ಅಂತಂದ್ರೆ ಏನು? ಇಲ್ಲಿ ರಾಮ ರನ್ಸ್ ಅಂದ್ರೆ ರಾಮ ಓಡ್ತಾನೆ. ರಾಮ ರನ್ಸ್ ಸ್ಲೋಲಿ. ರಾಮ ಸ್ಲೋ ಆಗಿ ಓಡ್ತಾನೆ. ಇಲ್ಲಿ ಸ್ಲೋಲಿ ಅನ್ನುವಂತ ಪದ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ? ಓಡುವುದ್ರ ಬಗ್ಗೆ ಹೇಳ್ತಾ ಇದೆ ಅದು. ಎಸ್ ಆರ್ ನೋ? ಅದನ್ನ ನಾವು ಎಡ್ವರ್ಬ್ ಅಂತ ಕರಿತೀವಿ. ಈ ತರದ ಶಬ್ದಗಳನ್ನ ಎಡ್ವರ್ಬ್ ಅಂತಂದ್ರೆ ಹೇಳ್ತೀವಿ. ಅಂಡ್ ದೆನ್ ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂತಂದ್ರೆ ಏನು ಮೈ ಡಿಯರ್ ಫ್ರೆಂಡ್ಸ್? ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಆರ್ ಆಫ್ಟರ್ ದ ನೌನ್ ಇನ್ ದ ಸೆಂಟೆನ್ಸ್ ಇಸ್ ಕಾಲ್ಡ್ ಪ್ರಿಪೋಸಿಷನ್. ಪ್ರಿಪೋಸಿಷನ್, ಪ್ರಿ ಅಂದ್ರೆ ಮೊದಲು, ಪೊಸಿಷನ್ ಅಂದ್ರೆ ಆಕ್ಚುಲಿ ಒಂದು ವಾಕ್ಯವನ್ನ ನಾವು ರಚನೆ ಮಾಡ್ತಾ ಇರ್ಬೇಕಾದ್ರೆ 3 ಪಾರ್ಟ್ಸ್ ಗಳನ್ನ ನೋಡ್ತೀವಿ ಫ್ರೆಂಡ್ಸ್. ಒಂದು ನಾವು ಸಬ್ಜೆಕ್ಟ್ ಅಂತೀವಿ, ಎರಡನೇದ್ ಬಂದ್ಬಿಟ್ಟು ವರ್ಬ್ ಅಂತೀವಿ, ಮೂರನೇದ್ ಬಂದ್ಬಿಟ್ಟು ಆಬ್ಜೆಕ್ಟ್. ಅಂದ್ರೆ ಆಬ್ಜೆಕ್ಟ್ ಗಿಂತ ಮುಂಚೆ ಪ್ರಿಪೋಸಿಷನ್ಸ್ ಗಳು ಅಲ್ಲಿ ಆಡ್ ಆಗ್ತವೆ. ಆ ಪ್ರಿಪೋಸಿಷನ್ಸ್ ಗಳ ಆಧಾರದ ಮೇಲೆ ಆಬ್ಜೆಕ್ಟ್ ಗೆ ಅರ್ಥ ಕೊಡ್ತಾ ಇರುತ್ತೆ. ಅದು ಅಂದ್ರೆ ಅರ್ಥ ಬರ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಪ್ರಿಪೋಸಿಷನ್ ಅಂತಂದ್ರೆ ಎಕ್ಸಾಂಪಲ್ ಈಗ ಟು ಇರ್ಬೋದು, ಇನ್ ಇರ್ಬೋದು, ಇವುಗಳಿಗೆ ನಾವು ಪ್ರಿಪೋಸಿಷನ್ ಅಂತೀವಿ. ಈಗ ನೋಡಿ, ಐ ಗೋ ಸ್ಕೂಲ್
ಅಲ್ಲಿಗೆ ಬರುತ್ತಾ? ನಾನು ಶಾಲೆಗೆ ಹೋಗುತ್ತೇನೆ. ಐ ಗೋ ಸ್ಕೂಲ್ ಅಲ್ಲಿಗೆ ಬರುತ್ತಾ? ನೋ. ಅಲ್ಲಿ ನಾನು ಶಾಲೆ ಅಂತಂದಿಲ್ಲ, ಶಾಲೆ ಗೆ ಅಂತಂದು ಏನಿದೆ ನೋಡಿ, ಅದಕ್ಕೆ ನಾವು ಉಪಸರ್ಗ ಅಂತೀವಿ ಕನ್ನಡದಲ್ಲಿ, ಅದನ್ನೇ ಪ್ರಿಪೋಸಿಷನ್ ಅಂತ ಕರೀತಾರೆ. ಐ ಗೋ ಟು ಸ್ಕೂಲ್, ಅಲ್ಲಿ ಟು ಏನಾಯ್ತು, ಸ್ಕೂಲ್ಗಿಂತ ಮುಂಚೆ ಬಂತು, ಸ್ಕೂಲಿಗೆ ಅಂತಂದು ಡೈರೆಕ್ಷನ್ ತೋರಿಸ್ತಾ ಇದೆ, ಅದಕ್ಕೆ ನಾವು ಪ್ರಿಪೋಸಿಷನ್ ಅಂತೀವಿ. ಅಂಡ್ ದೆನ್ ಐ ಆಮ್ ಇನ್ ಹುಬ್ಳಿ, ನಾನೀಗ ಹುಬ್ಬಳ್ಳಿಯಲ್ಲಿ ಇದ್ದೇನೆ. ನಾನು ಈಗ ಹುಬ್ಬಳ್ಳಿ ಇದ್ದೇನೆ ಅಂತೀವ? ಇಲ್ಲ, ಹುಬ್ಬಳ್ಳಿಯಲ್ಲಿ. ಎಲ್ಲಿ ಅಂದ್ರೆ ಯಾವ ಸ್ಥಳದಲ್ಲಿ ಇದೀವಿ ಅನ್ನೋದನ್ನ ನಾವು ಸೂಚನೆ ಮಾಡ್ಲಿಕ್ಕೆ ಅಲ್ಲಿ ಇನ್ ಅನ್ನೋದನ್ನ ಬಳಸ್ತಾ ಇದೀವಿ. ಈ ರೀತಿ ಪ್ರಿಪೋಸಿಷನ್ಸ್ ಗಳು ಏನ್ ಮಾಡ್ತವೆ, ಒಂದು ವಾಕ್ಯದಲ್ಲಿ ಪರಿಪೂರ್ಣವಾದಂತ ಒಂದು ಅರ್ಥವನ್ನ ಕೊಡ್ಲಿಕ್ಕೆ ಅದು ಪ್ರಿಪೋಸಿಷನ್ಸ್ ಗಳು ನಮಗೆ ಏನ್ ಮಾಡ್ತವೆ, ಸಹಾಯ ಮಾಡ್ತವೆ ಫ್ರೆಂಡ್ಸ್. ಸೊ ಅದಕ್ಕೆ ಪ್ರಿಪೋಸಿಷನ್ಸ್ ಗಳ ಬಳಕೆಯನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕಾಗತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ಬೇರೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಯಾವಾಗ ಯೂಸ್ ಮಾಡ್ಬೇಕು, ಯಾಟ್ ಯಾವಾಗ ಯೂಸ್ ಮಾಡ್ಬೇಕು, ಟು ಯಾವಾಗ ಯೂಸ್ ಮಾಡ್ಬೇಕು, ಅದ್ರ ಬಗ್ಗೆ ನಾನು ಒಂದು ಸಪರೇಟ್ ಆದಂತ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಲ್ಲಿ ಏನ್ ತಿಳ್ಕೊಬೇಕು, ಪ್ರಿಪೋಸಿಷನ್ ಅಂತ ಅನ್ನೋದು ಆಬ್ಜೆಕ್ಟ್ ಗಿಂತ ಮುಂಚೆ ಸೆಂಟೆನ್ಸ್ ನಲ್ಲಿ ಅದು ಆಡ್ ಆಗತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ವೆಲ್ ಫ್ರೆಂಡ್ಸ್, ಅಟ್ ದಿಸ್ ಮೊಮೆಂಟ್ ಜಸ್ಟ್ ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಥಿಂಗ್. ನೋಡಿ, ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡದಿಂದ ಇಂಗ್ಲಿಷ್ ಕಲಿಕೆ ಅಂತಂದು ವಿಜಯವಾಣಿ ಪತ್ರಿಕೆಯಲ್ಲಿ ವಿದ್ಯಾರ್ಥಿ ಮಿತ್ರ ಅನ್ನುವಂತಹ ಒಂದು ಪುರವಣಿಯಲ್ಲಿ ಪ್ರತಿನಿತ್ಯ ನನ್ನ ಲೇಖನಗಳು ಪ್ರಕಟವಾಗ್ತಾ ಇದಾವೆ. ಆಗಲೇ 100 days ಸಕ್ಸಸ್ಫುಲ್ ಆಗಿ ಆ ಸಂಚಿಕೆಗಳು ಕಂಪ್ಲೀಟ್ ಆಗಿದ್ದಾವೆ. ಒಂದು ಪತ್ರಿಕೆಯಲ್ಲಿ ನಾನು ದಿನನಿತ್ಯ ಏನ್ ಮಾಡ್ತಾ ಇರ್ತೀನಿ, ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡದಿಂದ ಎಕ್ಸ್ಪ್ಲನೇಷನ್ ಮಾಡ್ಬಿಟ್ಟು ಡಿಟೇಲ್ ಆಗಿ ಬರೆದ್ಬಿಟ್ಟು ಅಲ್ಲಿ ಲೇಖನಗಳ ಮೂಲಕ ನಾನು ಪ್ರಕಟಣೆ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ವಿಜಯವಾಣಿ ಪತ್ರಿಕೆಯಲ್ಲಿ ವಿದ್ಯಾರ್ಥಿ ಮಿತ್ರ ಅನ್ನುವಂತಹ ಆ ಪತ್ರಿಕೆಯನ್ನ ನೀವು ಕೊಂಡ್ಕೊಂಡ್ಬಿಟ್ಟು, ಅಥವಾ ಅದರ ಡಿಜಿಟಲ್ ವರ್ಷನ್ ಇರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಲೇಖನಗಳನ್ನ ಪ್ರತಿನಿತ್ಯ ಓದ್ಬೋದು. ನಿಮಗೆ ಒಂದು ಬೆನಿಫಿಟ್ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಡಿಟೇಲ್ ಆಗಿ ನಾನು ಕನ್ನಡದ ಮೂಲಕ ಪ್ರತಿಯೊಂದು ಸೆಂಟೆನ್ಸ್ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ಅದನ್ನ ನೀವು ಕರೆಕ್ಟ್ ಆಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಫ್ ಯು ವಾಂಟ್, ಯು ಕ್ಯಾನ್ ಗೋ ಫಾರ್ ಇಟ್. ವಂಡರ್ಫುಲ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೈ ಡಿಯರ್ ಫ್ರೆಂಡ್ಸ್, 7th one, ಕಂಜೆಕ್ಷನ್. ಕಂಜೆಕ್ಷನ್ ಅಂತಂದ್ರೆ ಏನು? ಜಂಕ್ಷನ್ ಅಂತಂದ್ರೆ ಏನು? ಜೋಡಿಸುವುದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಈಗ ಹುಬ್ಳಿ ಜಂಕ್ಷನ್ ಅಂತಂದಿದೆ, ಇಲ್ಲಿ ಜಂಕ್ಷನ್ ಅಂತಂದ್ರೆ ಏನು? ಒಂದು ಟ್ರೈನ್ ಇಂದ ಬರುವಂತ ಬೋಗಿಗಳನ್ನ ಇನ್ನೊಂದು ಟ್ರೈನಿಗೆ ಏನ್ ಮಾಡ್ತಾರೆ, ಅಲ್ಲಿ ಲಿಂಕ್ ಮಾಡ್ತಾರೆ, ಅದಕ್ಕೆ ಜಂಕ್ಷನ್ ಅಂತಾರೆ. ಹಾಗೆ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಈಗ ಒಂದು ಸೆಂಟೆನ್ಸ್ ಇರುತ್ತೆ, ಅಲ್ಲಿ ಇನ್ನೊಂದು ಸೆಂಟೆನ್ಸ್ ಅನ್ನ ನೀವು ಆಡ್ ಮಾಡಿ ಮಾತಾಡ್ಬೇಕು ಅಂತಂದ್ರೆ ಅದಕ್ಕೆ ಕಂಜೆಕ್ಷನ್ಸ್ ಅಂತಂದು ಹೇಳ್ತೀವಿ ನಾವು. ಈಗ ಕಂಜೆಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಆ್ಯಂಡ್ ಅಂತಂದ್ ಬರುತ್ತೆ, ಬಟ್ ಅಂತಂದ್ ಬರುತ್ತೆ, ವಿತ್ ಅಂತಂದ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು 2 ವಾಕ್ಯ ಹೇಳ್ತೀನಿ. ಈಗ ಐ ಗೋ ಟು ಮಾರ್ಕೆಟ್, ಐ ಪರ್ಚೇಸ್ ವೆಜಿಟೇಬಲ್ಸ್. ನಾನು ಮಾರ್ಕೆಟ್ಗೆ ಹೋಗ್ತೀನಿ, ನಾನು ತರಕಾರಿಗಳನ್ನ ಕೊಳ್ಳುತ್ತೇನೆ. ಈಗ 2 ವಾಕ್ಯಗಳಿದಾವೆ. ಈಗ ಈ 2 ವಾಕ್ಯಗಳನ್ನ ನಾವು ಆ್ಯಂಡ್ ಅಂತಂದು ಸೇರಿಸುವುದರ ಮೂಲಕ ನಾವು ಜೋಡಣೆ ಮಾಡಬಹುದು. ಐ ಗೋ ಟು ಮಾರ್ಕೆಟ್ ಅಂಡ್ ಐ ಬೈ ವೆಜಿಟೇಬಲ್ಸ್. ಸೊ ಈ ರೀತಿ ಕಂಜೆಕ್ಷನ್ಸ್ ಗಳು ಏನ್ ಮಾಡ್ತವೆ, 2 ಸಪರೇಟ್ ಆದಂತ ವಾಕ್ಯಗಳಿರ್ಬೋದು, ಸಪರೇಟ್ ಆದಂತ ಪದಗಳಿರ್ಬೋದು, ಅವುಗಳ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡ್ತವೆ. ವಂಡರ್ಫುಲ್. ಇನ್ನು ಲಾಸ್ಟ್ ಒನ್ ಬಂದ್ಬಿಟ್ಟು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂತಂದ್ರೆ ಕನ್ನಡದಲ್ಲಿ ಭಾವಬೋಧಕ ಅಂತ ಕರಿತೀವಿ. ಅಂದ್ರೆ a word which expresses sudden or strong feeling is called interjection. ಯಾವ ಒಂದು ಶಬ್ದ ಸಡನ್ ಆಗಿ ಸ್ಟ್ರಾಂಗ್ ಆಗಿ ನಮ್ಮ ಒಳಗಡೆಯಿಂದ ಫೀಲಿಂಗ್ ಅನ್ನ, ಭಾವನೆಯನ್ನ ವ್ಯಕ್ತಪಡಿಸುತ್ತೆ, ಅದಕ್ಕೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್, ಈಗ ನೋಡಿ, ಓ, ವಾವ್, ಹುರ್ರಾ, ಅಲಾಸ್, ಈ ರೀತಿಯ ಪದಗಳನ್ನ ಇಂಟರ್ಜೆಕ್ಷನ್ ಅಂತೀವಿ. ಈಗ ನಾನು ನಿಮ್ಗೆ ಮೊನ್ನೆ ನಿಮ್ಗೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಹೌದಾ? ನೀವೀಗ ಟೀ ಕುಡಿತಾ ಇದ್ರೆ, ಟೀ ತುಂಬಾ ಬಿಸಿ, ಓ ಇಟ್ಸ್ ಟು ಹಾಟ್, ಓ ಅಂತನ್ನುವಂತ ವರ್ಡ್ ಬಂತಾನೆ, ಅದಕ್ಕೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಈಗ ಯಾವ್ದಾದ್ರು ಸುಂದರವಾದ ಪ್ರದೇಶವನ್ನ ನೋಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ಇಳಿದ ತಕ್ಷಣ ಆ ಸುಂದರ ರಮಣೀಯ ದೃಶ್ಯವನ್ನ ನೋಡಿದ ತಕ್ಷಣ ವಾವ್, ಇಟ್ಸ್ ಸೋ ನೈಸ್, ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಇಟ್ ಈಸ್ ಅಂತೀವಿ ತಾನೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಮೈ ಡಿಯರ್ ಫ್ರೆಂಡ್ಸ್, ಇಂಟರ್ಜೆಕ್ಷನ್ ಅಂತ ಕರಿತೀವಿ. ವೆಲ್, ಈಗ ನೀವು ಆಟ ಆಡ್ತಾ ಇದ್ರಿ, ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ರಿ, ನಿಮ್ಮ ಮ್ಯಾಚ್, ಈಗ ನೀವು ಆ ಮ್ಯಾಚ್ ನ ಗೆದ್ಬಿಟ್ರಿ, ಹುರ್ರಾ, ವಿ ವನ್ ದ ಮ್ಯಾಚ್. ಸೊ ಇನ್ ದಿಸ್ ವೇ, ಈ ರೀತಿ ನಮ್ಮ ಮನಸ್ಸೊಳಗಡೆಯಿಂದ ತಕ್ಷಣನೇ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಪದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅರ್ಥ ಆಯ್ತಲ್ವಾ? ನಿಮಗೆ ಅರ್ಥ ಆಗದೆ ಇದ್ರೆ ಮತ್ತೊಮ್ಮೆ ಈ ವಿಡಿಯೋನ ರೀವಾಚ್ ಮಾಡ್ಕೊಂಡು, ರಿವೈಂಡ್ ಮಾಡ್ಕೊಂಡು ನೋಡಿ, ಆ ಪದಗಳ ಅರ್ಥವನ್ನ ಬರೆದುಕೊಂಡು ಕನ್ನಡದಲ್ಲಿ ನಿಮ್ಮದೇ ಆದಂತಹ ಒಂದು ವಿವರಣೆಯನ್ನ ಬರ್ಕೊಂಡು ಇವುಗಳನ್ನ ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಅರ್ಥ ಆಗದೆ ಇದ್ರೆ ನನಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಡೌಟ್ ಅನ್ನ ಹಾಕ್ಬೋದು. ಇಫ್ ಪಾಸಿಬಲ್, ಐ ಆಮ್ ಗೋಯಿಂಗ್ ಟು ಆನ್ಸರ್ ಯು ಬ್ಯಾಕ್. ಓಕೆ ಫ್ರೆಂಡ್ಸ್, ಬಾಯ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕಲ್ತ್ವಿ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್.
ಬಿಕಾಸ್ ಈಗ ನೀವು ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ವೆಲ್, ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನಾವು ಅಲ್ಲಿ ಸೆಂಟೆನ್ಸ್ ಗಳನ್ನ ರಚನೆ ಮಾಡ್ಬೇಕು. ಸೊ ಈ ಸೆಂಟೆನ್ಸ್ ಗಳನ್ನ ರಚನೆ ಮಾಡ್ಬೇಕಾದಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ, ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ಬೇಕಾದಾಗ ಯಾವತ್ತು ನೆನಪಲ್ಲಿ ಇಟ್ಕೊಳ್ಳಿ, ಸಬ್ಜೆಕ್ಟ್ ಅಂಡ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂದ್ರೆ ಫಸ್ಟ್ ಗೆ ಸಬ್ಜೆಕ್ಟ್ ಬರುತ್ತೆ, ನೆಕ್ಸ್ಟ್ ವರ್ಬ್ ಬರುತ್ತೆ, ಲಾಸ್ಟ್ ಗೆ ಆಬ್ಜೆಕ್ಟ್ ಬರುತ್ತೆ. ಆದ್ರೆ ಕನ್ನಡದಲ್ಲಿ ಆ ರೀತಿ ಆಗಲ್ಲ. ಕನ್ನಡದಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ನಾವು ಸಬ್ಜೆಕ್ಟ್ ಅನ್ನ ನೋಡ್ತೀವಿ. ಇಂಗ್ಲಿಷ್ ನಲ್ಲಿ ಹೇಗಿದೆಯೋ ಕನ್ನಡದಲ್ಲಿ ಅದೇ ರೀತಿ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಅಂದ್ರೆ ಕರ್ತೃ. ಆ ನಂತರ ಕನ್ನಡದಲ್ಲಿ ನಾವು ಸೆಕೆಂಡ್ ಕರ್ಮ ಪದವನ್ನ ಯೂಸ್ ಮಾಡ್ತೀವಿ. ಕ್ರಿಯಾಪದವನ್ನ ಕನ್ನಡದಲ್ಲಿ ಲಾಸ್ಟಿಗೆ ಬಳಸ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗಾಗಲ್ಲ. ಫಸ್ಟ್ ಸಬ್ಜೆಕ್ಟ್ ಅನ್ನು ಬರುತ್ತೆ, ಆದ್ರೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ನಂತರ ಕ್ರಿಯಾಪದವನ್ನು ಯೂಸ್ ಮಾಡಿ ಲಾಸ್ಟ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಹಾಕ್ತಾರೆ. ಅದೇ ಮೇನ್ ಡಿಫ್ರೆನ್ಸ್ ಇರೋದು. ಈಗ ಎಷ್ಟೋ ಜನಕ್ಕೆ ಇಂಗ್ಲಿಷ್ ಯಾಕೆ ಟಫ್ ಆಗುತ್ತೆ ಅಂತಂದ್ರೆ ಅವರು ಕನ್ನಡದ ಪ್ರಕಾರನೇ ನಾನು ಇಂಗ್ಲಿಷ್ ನಲ್ಲಿ ಮಾತನಾಡ್ತೀನಿ ಅಂತ ಹೋಗ್ತಾರೆ, ಅದು ಟಫ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಮುಂಚೆನೆ ಹೇಳಿದ್ದೆ, whenever you are learning any language, you need to learn that language according to its own rules and regulations. ಆ ಒಂದು ಭಾಷೆಯನ್ನ ನೀವು ಕಲಿತಾ ಇರ್ಬೇಕಾದ್ರೆ ಆ ಭಾಷೆಯ ಒಂದು ನಿಯಮಗಳನ್ನ ಫಸ್ಟ್ ತಿಳ್ಕೊಂಡು ನೀವು ಅಲ್ಲಿ ಅದ್ರ ಪ್ರಕಾರನೇ ಮಾತಾಡ್ಬೇಕಾಗತ್ತೆ. ಈಗ ನೋಡಿ, ಕನ್ನಡದಲ್ಲಿ ನಾನು ಶಾಲೆಗೆ ಹೋಗುತ್ತೇನೆ ಇದೆ. ನಾನು ಅನ್ನೋದು ಸಬ್ಜೆಕ್ಟ್, ಶಾಲೆಗೆ ಅನ್ನೋದು ಏನು ಕರ್ಮಪದ, ಅಂಡ್ ದೆನ್ ಲಾಸ್ಟ್ ಅಲ್ಲಿ ಏನಿದೆ ಹೋಗುತ್ತೇನೆ ಅಂತಂದಿದೆ, ಅದು ಕ್ರಿಯಾಪದ. ಈಗ ಅದೇ ಸೇಮ್ ನಾವು ಈಗ ಇಂಗ್ಲಿಷ್ ಅಲ್ಲಿ ಮಾತನಾಡ್ಬೇಕು ಅಂತಂತಂದ್ರೆ ನಾನು ಅನ್ಲಿಕ್ಕೆ ಐ, ಶಾಲೆಗೆ ಅನ್ಲಿಕ್ಕೆ ಸ್ಕೂಲ್, ಹೋಗುತ್ತೇನೆ ಅನ್ಲಿಕ್ಕೆ ಗೋ, ಐ ಸ್ಕೂಲ್ ಗೋ. ನಾನು ಹುಬ್ಳಿಗೆ ಹೋಗ್ತೀನಿ, ಐ ಹುಬ್ಳಿ ಗೋ. ನಾನು ಮಾರ್ಕೆಟ್ಗೆ ಹೋಗ್ತೀನಿ, ಐ ಮಾರ್ಕೆಟ್ ಗೋ. ಈ ರೀತಿ ಮಾತಾಡಿದ್ರೆ ತಪ್ಪಾಗುತ್ತಾನೆ. ಅದಕ್ಕೋಸ್ಕರ ನಾವು ಫಸ್ಟ್ ನೆನಪು ಇಟ್ಕೋಬೇಕು, ಸಬ್ಜೆಕ್ಟ್ ಆದ ನಂತರ ವರ್ಬ್, ಲಾಸ್ಟ್ ಅಲ್ಲಿ ಏನ್ ಬರುತ್ತೆ ಇಂಗ್ಲಿಷ್ ಅಲ್ಲಿ ಆಬ್ಜೆಕ್ಟ್ ಬರುತ್ತೆ. ವಂಡರ್ಫುಲ್. ಹಾಗಾದ್ರೆ ಈಗ ಸೆಂಟೆನ್ಸ್ ರಚನೆ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಗೆ ನಾವು ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ಬೇಕು. ಸಬ್ಜೆಕ್ಟ್ ಅಂತಂದ್ರೆ ಏನು? ಕರ್ತೃ. ಓಕೆ, ಈ ಕರ್ತೃ ಅಂತಂದ್ರೆ ಅದಕ್ಕೆ ಅಲ್ಲಿ ಪರ್ಸನ್ಸ್ ಅಂತಂದ್ ಬರುತ್ತೆ. ಅಲ್ಲಿ ಪರ್ಸನ್ಸ್ ಅಂತಂದ್ರೆ ಆ ವಾಕ್ಯದಲ್ಲಿ ಯಾರಿಂದ ಆ ಒಂದು ಪರ್ಟಿಕ್ಯುಲರ್ ಆದಂತ ಕ್ರಿಯೆ ನಡೀತಾ ಇದೆ ಅನ್ನೋದನ್ನ ವ್ಯಕ್ತಪಡಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಸಬ್ಜೆಕ್ಟ್ ಅಲ್ಲಿ ನಾವು ನೋಡಿದಾಗ ಇಂಗ್ಲಿಷ್ ಅಲ್ಲಿ ನೀವು ಮುಖ್ಯವಾಗಿ ನೆನಪು ಇಟ್ಕೋಬೇಕಾಗಿದ್ದು 3 ಪರ್ಸನ್ಸ್. ಅದಕ್ಕೆ ನಾವೇಂತೀವಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂಡ್ ದೆನ್ ಥರ್ಡ್ ಪರ್ಸನ್. ಈಗ ಫಸ್ಟ್ ಪರ್ಸನ್ ಅಂತಂದ್ರೇನು? ಐ ಅಂತಂದ್ರೇನು? ನಾನು. ಈಗ ಇದನ್ನೇ ನೀವು ಬಹುವಚನದಲ್ಲಿ ಏನಾಗುತ್ತೆ, ಅದು ವಿ. ಐ ನಾನು, ವಿ ಅಂತಂದ್ರೇನು? ನಾವು. ಹೌದಾ? ಅದೇ ರೀತಿ ಸೆಕೆಂಡ್ ಪರ್ಸನ್ ಅಂತಂದ್ರೇನು? ಯು ಅಂತಂದ್ರೇನು? ನೀನು. ಮತ್ತು ಬಹುವಚನದಲ್ಲಿ ಏನ್ ಬರುತ್ತೆ? ಯು ಅಂತಂದೇ ಬರುತ್ತೆ. ಆದ್ರೆ ಕನ್ನಡದಲ್ಲಿ ಏನಂತೀವಿ ನಾವು? ನೀವು ಅಂತಂದು ಕರಿತೀವಿ. ಸರ್, ಹಾಗಾದ್ರೆ ಯಾವ ರೀತಿಯಾಗಿ ನಾವು ಇಂಗ್ಲಿಷ್ ಅಲ್ಲಿ ಬಹುವಚನವಾಗಿ ಮಾತನಾಡ್ಬೇಕು? ನಾವು ಕನ್ನಡದಲ್ಲಿ ಏಕವಚನ ಇದ್ದಾಗ ನೀನು ಅಂತೀವಿ, ಬಹುವಚನ ಇದ್ದಾಗ ನೀವು ಅಂತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಯು ಅಂತಂದ್ರೆ ಎರಡು ಸೇಮ್ ಇದೆ ಅಲ್ವಾ? ಅವಾಗ ರೆಸ್ಪೆಕ್ಟ್ ಕೊಟ್ಟು ಹೇಗ್ ಮಾತನಾಡ್ಬೇಕು? ಮೈ ಡಿಯರ್ ಫ್ರೆಂಡ್ಸ್, ಇಂಗ್ಲಿಷ್ ಭಾಷೆಯಲ್ಲಿ ನೀವು ಮಾತನಾಡ್ತಾ ಇರ್ಬೇಕಾದ್ರೆ ನೀವು ಬಹುವಚನವನ್ನಾಗಿ ಮಾತನಾಡ್ಬೇಕು ಅಂತಂದ್ರೆ ನಿಮ್ಮ ಮಾತುಗಳಲ್ಲಿ ಯಾವ ರೀತಿಯಾದಂತ ಒಂದು ಟೊನಾಲಿಟಿನ ಬಳಸ್ತಾ ಇದ್ದೀರಿ ಅಂದ್ರೆ ಆ ಒಂದು ಪದಗಳ ಉಚ್ಚಾರಣೆಯ ಮೇಲೆ ಅದು ಏಕವಚನನೋ ಅಥವಾ ಬಹುವಚನನೋ ಅಂತಂದು ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಅಬ್ಸರ್ವ್ ಮಾಡಿ, ಹೇ ಯು ಕಮ್ ಹೇರ್, ಯು ಗೋ ದೇರ್. ಈಗ ನಾನು ಏನ್ ಮಾತಾಡ್ತಾ ಇದ್ದೀನಿ? ಯು ಕಮ್ ಹೇರ್, ಯು ಗೋ ದೇರ್. ನೀ ಇಲ್ಲಿ ಬಾ, ನೀ ಅಲ್ಲಿ ಹೋಗು. ಹೌದಾ? ಅಂದ್ರೆ ಸಾಮಾನ್ಯವಾಗಿ ನಾವು ಏಕವಚನದಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಅಧಿಕಾರಯುತವಾಗಿ ಮಾತನಾಡ್ತಾ ಇರ್ತೀವಿ. ಹೌದಾ? ಅದೇ ರೀತಿಯಾಗಿ ನಾನೀಗ ಯು ಕಮ್ ಹೇರ್, ಯು ಗೋ ದೇರ್ ಅಂತಂದು ಒಂಚೂರು ಸ್ಟ್ರಾಂಗ್ ಆಗಿ ಮಾತನಾಡ್ತಾ ಇದ್ದೀನಿ. ಅದನ್ನೇ ಈಗ ನೀವು ಬಹುವಚನದಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಹೆಂಗ್ ಮಾತಾಡ್ತೀನಿ? ಎಕ್ಸ್ಕ್ಯೂಸ್ ಮೀ, ವುಡ್ ಯು ಪ್ಲೀಸ್ ಕಮ್ ಹೇರ್, ವುಡ್ ಯು ಪ್ಲೀಸ್ ಗೋ ದೇರ್. ನೋಡಿ, ವುಡ್ ಯು ಪ್ಲೀಸ್, ಕುಡ್ ಯು ಪ್ಲೀಸ್, ಈ ರೀತಿಯಾಗಿ ನಾವು ಯೂಸ್ ಮಾಡಿದಾಗ ಅದು ಬಹುವಚನವಾಗಿ ಚೇಂಜ್ ಆಗುತ್ತೆ. ಸೊ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಅನ್ನೋದು ನೀವು ಯಾವ ರೀತಿಯಾಗಿ ಟೊನಾಲಿಟಿನ ಯೂಸ್ ಮಾಡ್ತೀರಿ, ಆ ಒಂದು ಪದಗಳ ಉಚ್ಚಾರಣೆನ ಯಾವ ರೀತಿಯಾಗಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಹೀಗೆ ಏಕವಚನಕ್ಕೂ ಇವನೇ ಅಂತಾರೆ, ಇಂಗ್ಲಿಷ್ ಅಲ್ಲಿ ಬಹುವಚನಕ್ಕೂ ಇವನೇ ಅಂತಾರೆ. ಇನ್ನು ಥರ್ಡ್ ಪರ್ಸನ್ ಬಂದ್ಬಿಟ್ಟು ಹಿ, ಸಿ, ಇಟ್. ಅವನು, ಅವಳು, ಅದು ಅಂತಂತಂದ್ರೆ ಅಲ್ಲಿ ಯಾರಿಗೆ? ಅದು ಎಸ್ಪೆಷಲಿ ಪ್ರಾಣಿಗಳಿಗೆ ನಾವು ಅಲ್ಲಿ ಯೂಸ್ ಮಾಡ್ತೀವಿ. ಈಗ ಇಂಗ್ಲಿಷ್ ನಲ್ಲಿ 3 ಶಬ್ದಗಳಿಗೆ ದೇ ಅಂತಂದ್ರೆ, ಆದ್ರೆ ಕನ್ನಡದಲ್ಲಿ 3 ಶಬ್ದಗಳ ಮೀನಿಂಗ್ ಅಲ್ಲಿ ಹಿ, ಸಿ, ಈ 2 ಶಬ್ದಗಳಿಗೆ ದೇ ಅಂತಂದೇ ನಾವು ಅಂತೀವಿ. ಆದ್ರೆ ಕನ್ನಡದಲ್ಲಿ ಅವರು ಅಂತಂದೇ ಕರಿತೀವಿ. ಆದ್ರೆ ಇಟ್ ಅಂತಂದಿದ್ದಾಗ ಅದು, ಅವುಗಳು ಅಂತಂದದು ಚೇಂಜ್ ಆಗುತ್ತೆ. ಆದ್ರೆ ಇಂಗ್ಲಿಷ್ ಅಲ್ಲಿ ಆ ಶಬ್ದ ಇರೋದು ದೇ ಅಂತಂದೇ ಇರುತ್ತೆ. ವೆಲ್ ಫ್ರೆಂಡ್ಸ್, ಅರ್ಥ ಆಗ್ತಾ ಇದೆಯಾ ನಿಮಗೆ? ನೋಡಿ,
ಸೊ ನಾನೀಗ ಎಷ್ಟು ಸಾಧ್ಯ ಆಗುತ್ತೋ ನನ್ನಿಂದ ಅಷ್ಟು ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಈ ಯೂಟ್ಯೂಬ್ ವಿಡಿಯೋಸ್ಗಳ ಮೂಲಕ ನೀವು ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಕಲಿಬಹುದು. ಆದ್ರೆ ನೀವು ಇನ್ನೂ ಫಾಸ್ಟ್ ಆಗಿ ನನ್ನಿಂದ ಇನ್ನೂ ನೀವು ಡಿಟೇಲ್ ಆಗಿ ವಿಷಯಗಳನ್ನ ಕಲ್ತ್ಕೊಂಡು ನೀವು ಇಂಗ್ಲಿಷ್ ನ ಚೆನ್ನಾಗಿ ಮಾತನಾಡ್ಲಿಕ್ಕೆ ಬೇಗನೆ ಕಲಿಬೇಕು ಅಂತಂದ್ರೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಏನಿದೆ ಅದು 3 months ನಿಮಗೆ ಟ್ರೈನಿಂಗ್ ಇರುತ್ತೆ. ಅಲ್ಲಿ ನಿಮ್ಗೆ ಡಿಟೇಲ್ ಆಗಿ ನಾನು ವಿಷಯಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಪ್ರತಿ ಒಂದು ಸೆಷನ್ 2 hours ಅವಧಿಯದು ಅಲ್ಲಿ ಇರುತ್ತೆ. ನೀವು ಆ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಸೇರಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಬೇಗನೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತನಾಡ್ಲಿಕ್ಕೆ ಕಲಿಬಹುದು. ವೆಲ್ ಫ್ರೆಂಡ್ಸ್, ಈಗಾಗಲೇ ಸಕ್ಸಸ್ಫುಲ್ ಆಗಿ ನಾನು 2 ಬ್ಯಾಚ್ ಗಳನ್ನ ಮುಗಿಸಿದ್ದೀನಿ. ಈಗ 3rd ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮಗೇನಾದ್ರೂ ಬೇಕಂತಂದ್ರೆ ಈಗ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತ ಈ ನಂಬರ್ ಮೇಲೆ ನೀವು ಕಾಲ್ ಮಾಡ್ಬಿಟ್ಟು ನೀವು ಆ ಆನ್ಲೈನ್ ಕೋರ್ಸ್ ಬಗ್ಗೆ ಎನ್ಕ್ವೈರಿ ಮಾಡಿ ನಿಮಗೆ ಬೇಕಂದ್ರೆ ಅದಕ್ಕೆ ಜಾಯಿನ್ ಆಗ್ಬಹುದು. ವೆಲ್ ಫ್ರೆಂಡ್ಸ್, ನಾವು ಇಲ್ಲೇ ಕಲಿತೀವಿ ಅಂತಂದ್ರೆ ನೋ ಪ್ರಾಬ್ಲಮ್. ಇಲ್ಲಿ ನಾನು ನಿಮಗೆ ಫ್ರೀಯಾಗಿ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಮೂಲಕನೂ ಕಲಿಬಹುದು. ಆದ್ರೆ ಒಂಚೂರು ಅದೇನಾಗತ್ತೆ, ಲೇಟ್ ಆಗತ್ತೆ. ವಂಡರ್ಫುಲ್. ಹಾಗಾದ್ರೆ ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ಬೇಕಾದಾಗ ನಾವು ಪರ್ಸನ್ಸ್ ಅಂದ್ರೆ ಏನು ಅಂತ ಅನ್ನೋದನ್ನ ಈಗ ನಾವು ತಿಳ್ಕೊಂಡ್ವಿ. ಇವುಗಳಿಗೆ ನಾವೇನಂತೀವಿ, ನಾವು ಪ್ರೊನೌನ್ ಅಂತ ಕರಿತೀವಿ. ಮಾಡಿ ಫ್ರೆಂಡ್ಸ್, ನಾನು ಮುಂಚೆ ಆಗ್ಲೇ ಹೇಳ್ತೇನೆ. ಈಗ ಐ ಅಂತ ಅನ್ನೋದು ನನ್ನ ಹೆಸರಿನ ಬದಲಾಗಿ ಅಲ್ಲಿ ಯೂಸ್ ಆಗ್ತಾ ಇದೆ. ಮಂಜುನಾಥ್ ನನ್ನ ಹೆಸರು, ಐ ಆಮ್ ಮಂಜುನಾಥ್. ಐ ಆಮ್ ಅ ಟೀಚರ್, ಐ ಆಮ್ ಅ ಟ್ರೈನರ್. ಈಗ ಇಲ್ಲಿ ನಾನು ಮಂಜುನಾಥ್ ಅಂತಂದು ಒಂದ್ಸತಿ ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಅಲ್ಲಿ ಐ ಆಮ್ ಅಂತಂದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವ ಪದ ನಾಮಪದದ ಬದಲಾಗಿ ಯೂಸ್ ಆಗುತ್ತೆ ಅದಕ್ಕೆ ಪ್ರೊನೌನ್ ಅಂತಂದು ಹೇಳ್ತಾರೆ. ಸೊ ಐ, ಯು, ಹಿ, ಸಿ, ಇಟ್, ಯು, ವಿ ಅಂಡ್ ದೇ, ಇವುಗಳನ್ನ ನೆನಪು ಇಟ್ಕೊಂಡ್ರೆ ಸಾಕು. ವೆಲ್ ಫ್ರೆಂಡ್ಸ್, ಸೊ ದೆನ್ ಮುಂದಕ್ಕೆ ಹೋಗೋಣ. ಹಾಗಾದ್ರೆ ವೆಲ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ನೀವು ಯಾವ ರೀತಿಯಾಗಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಕಲಿಸ್ತಾ ಇದ್ದೀನಿ. ಏನ್ ಗೊತ್ತಾ, ಈಗ ನೀವು ಫಸ್ಟ್ ಸಬ್ಜೆಕ್ಟ್ ಯಾವ ರೀತಿಯಾಗಿ ಇರ್ಬೇಕು ಅಂತ ಅನ್ನೋದನ್ನ ನೀವು ನೋಡಿದ್ರಿ. ಅಂದ್ರೆ ಪರ್ಸನ್ಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಗ್ಗೆ. ಇನ್ನು ನೆಕ್ಸ್ಟ್ ಪಾರ್ಟ್ ಬರೋದು ಯಾವುದು, ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ವರ್ಬ್. ಮೈ ಡಿಯರ್ ಫ್ರೆಂಡ್ಸ್, ವರ್ಬ್ ಅಂತಂದ್ರೆ ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ವರ್ಬ್ ಅಂತಂದ್ರೆ ಏನು, ಕ್ರಿಯಾಪದಗಳು. ಯಾವ ಒಂದು ಪದ ಅಲ್ಲಿ ಕ್ರಿಯೆಯನ್ನ ಅಥವಾ ಯಾವ ಒಂದು ಪದ ಯಾವ ಒಂದು ಕ್ರಿಯೆ ನಡೀತಾ ಇದೆ ಅಂತ ಪಡಿಸುತ್ತೋ ಅದಕ್ಕೇನಂತಾರೆ, ವರ್ಬ್ ಅಂತ ಕರೀತಾರೆ. ಇಲ್ಲಿ ನೀವು ನೆನಪು ಇಟ್ಕೋಬೇಕು, ಕ್ರಿಯಾಪದದಲ್ಲಿ V1, V2 ಮತ್ತು V3. ಓಕೆ, ಕ್ರಿಯಾಪದಗಳು 3 ರೀತಿಯಲ್ಲಿ ಏನಾಗ್ತವೆ, ಇಲ್ಲಿ ವಿಂಗಡಣೆ ಆಗ್ತವೆ. V1 ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಳ್ಳಿ, V2 ಅಂತಂದ್ರೆ ಫಾಸ್ಟ್ ಟೆನ್ಸ್ ಅಂತ ತಿಳ್ಕೊಳ್ಳಿ, V3 ಅಂತಂದ್ರೆ ಫಾಸ್ಟ್ ಪಾರ್ಟಿಸಿಪಲ್ ಅಂತಂದು ನೀವು ತಿಳ್ಕೋಬೇಕು. ಹಾಗಾದ್ರೆ ಈಗ ನೋಡಿ, V1, V2, V3 ಯಾವ ರೀತಿಯಾಗಿ ಯೂಸ್ ಆಗ್ತದೆ ನೋಡೋಣ. ಈಗ ಕನ್ನಡದಲ್ಲಿ ಫಸ್ಟ್ ಈಗ ನೋಡಿ ಒಂದು ಎಕ್ಸಾಂಪಲ್, ಗೋ ಅಂತಂದ್ರೆ ಏನು, ಹೋಗು. ಈಗ V2 ಅಲ್ಲಿ ಏನಾಗುತ್ತೆ, ಅದು ವೆಂಟ್ ಆಗಿ ಚೇಂಜ್ ಆಗುತ್ತೆ. V3 ಅಲ್ಲಿ ಗಾನ್ ಆಗಿ ಚೇಂಜ್ ಆಗುತ್ತೆ. ಅಂದ್ರೆ V1 ಅನ್ನ ನಾವು ಯೂಸ್ ಮಾಡೋದು ಎಸ್ಪೆಷಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ, ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು, ಫಾಸ್ಟ್ ಕಂಟಿನ್ಯೂಸ್ ಇರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಇರ್ಬೋದು. ಆಮೇಲೆ ಇನ್ನೊಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು. ಇವುಗಳಲ್ಲಿ ನಾವು V1 ಅನ್ನ ಯೂಸ್ ಮಾಡ್ತೀವಿ, ಬಟ್ ಅದಕ್ಕೆ ING ಫಾರ್ಮ್ ಅನ್ನ ಹಚ್ತಾರೆ. ಅದಕ್ಕೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ING ಫಾರ್ಮ್ ಹಚ್ಚೋದು ನಮ್ಗೆ ಈಸಿಲಿ ಗೊತ್ತಾಗುತ್ತೆ, ಆದ್ರಿಂದ ನಾನು ಅದನ್ನ ಇಲ್ಲಿ ತಗೊಂಡಿಲ್ಲ. ಇನ್ನು ನೆಕ್ಸ್ಟ್ V2 ಅಲ್ಲಿ ನೋಡಿ, ಗೋ ಇದ್ದು ವೆಂಟ್ ಆಗಿದೆ. ಹಾಗಾದ್ರೆ ಕ್ರಿಯಾಪದದ 2ನೇ ರೂಪವನ್ನು ನಾವು ಎಲ್ಲಿ ನೋಡ್ತೀವಿ, ಫಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಮಾತ್ರ ನಾವು ಉಪಯೋಗಿಸಬೇಕಾಗುತ್ತೆ. ಅದೇ ಒಂದೇ ಟೆನ್ಸ್ ಅಲ್ಲಿ V2 ಅಂತ ಅನ್ನೋದು ಯೂಸ್ ಆಗೋದು. ಇನ್ನು V3 ಅಂತ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರ್ಬೋದು, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇರ್ಬೋದು, ಇವುಗಳಲ್ಲಿ ಬಳಕೆ ಆಗುತ್ತೆ. ಸೊ ಈಗ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡಬೇಕು ಅಂತಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಈ ಕ್ರಿಯಾಪದಗಳ ಬಳಕೆಯನ್ನು ನೀವು ಕರೆಕ್ಟ್ ಆಗಿ ನೀವು ತಿಳ್ಕೋಬೇಕು. ಸುಮಾರು ಜನರಿಗೆ ಏಕೆ ಇಂಗ್ಲಿಷ್ ಅಲ್ಲಿ ಮಾತನಾಡ್ಲಿಕ್ಕೆ ಟಫ್ ಆಗತ್ತೆ, ಏಕೆ ಅವರು ಯಾವುದೇ ಒಂದು ವಿಷಯವನ್ನ ಓದಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಟಫ್ ಆಗ್ತಾ ಇದೆ ಅಂತಂದ್ರೆ, ಬಿಕಾಸ್ ಎಷ್ಟೋ ಜನರಿಗೆ V1 ಅನ್ನೋದು ಗೊತ್ತಿರತ್ತೆ, V2 ಮತ್ತು V3 ಅನ್ನೋದು ಗೊತ್ತಿರಲ್ಲ. ಈಗ ನೋಡಿ, ನಾನು ಶಾಲೆಗೆ ಹೋಗುತ್ತೇನೆ ಅಂತಲ್ಲಿಕ್ಕೆ ಐ ಗೋ ಟು ಸ್ಕೂಲ್ ಅಂತೀನಿ. ನಮಗೆ ಹೋಗು ಅಂತಲ್ಲಿ ಗೋ ಅಂತ ಗೊತ್ತಿದೆ. ಈಗ ನಾನು ಶಾಲೆಗೆ ಹೋಗಿದ್ದೆ, ಶಾಲೆಗೆ ಹೋಗಿದ್ದೆ ಅಂತಲ್ಲಿಕ್ಕೆ ಅಲ್ಲಿ ಏನ್ ಬರ್ಬೇಕಲ್ಲಿ, ಐ ವೆಂಟ್ ಟು ಸ್ಕೂಲ್ ಅಂತ ಬರ್ಬೇಕು. ಹೌದಾ, ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ. ಈಗ ನಮಗೆ ವೆಂಟ್ ಅನ್ನುವಂತ ವರ್ಡೇ ಗೊತ್ತಿಲ್ಲ, ಅವಾಗ ನಾವೇನ್ ಮಾಡ್ತೀವಿ, ಐ ಗೋ ಟು ಸ್ಕೂಲ್ ಎಸ್ಟರ್ಡೇ ಅನ್ಬಿಡ್ತೀವಿ. ಅಲ್ಲಿ ಅದು ತಪ್ಪಾಗುತ್ತೆ. ಆದ್ರಿಂದ ಸುಮಾರು ಜನರಿಗೆ ವೆಂಟ್ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಇಂಗ್ಲಿಷ್ ಮಾತನಾಡ್ಬೇಕಾದ್ರೆ ಟಫ್ ಆಗುತ್ತೆ. ಅದಕ್ಕೆ ಕ್ರಿಯಾಪದದ 2ನೇ ರೂಪವನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಅಂಡ್ ದೆನ್ ಗಾನ್ ಅಂದ್ರೆ ಅಲ್ಲಿ ಹೋಗಿದ್ದೇನೆ ಅಂತಂದು ಅರ್ಥ ಕೊಡುತ್ತೆ. ಈ ಕ್ರಿಯಾಪದಗಳ ಬಗ್ಗೆನೆ ನಾನು
ನಾನು ಆಗ್ಲೇ ಮುಂಚೆನೆ ಹೇಳಿದ ಹಾಗೆ ವಿಜಯವಾಣಿ ಪತ್ರಿಕೆಯಲ್ಲಿ ವಿದ್ಯಾರ್ಥಿ ಮಿತ್ರ ವಿಭಾಗದಲ್ಲಿ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದೀನಿ. ಆ ಹಳೆಯ ಸಂಚಿಕೆಗಳನ್ನು ನೀವು ಪೂರ್ತಿಯಾಗಿ ತಗೊಂಡ್ಬಿಟ್ಟು ಅವುಗಳನ್ನ ಓದಿದ್ದೆ ಆದ್ರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲವೂ ಅರ್ಥ ಆಗ್ಲಿಕ್ಕೆ ಹೋಗ್ತಾ ಇದ್ದಾವೆ. ವಂಡರ್ಫುಲ್. ಇನ್ ನೆಕ್ಸ್ಟ್ ನೋಡಿ, ಆಸ್ಕ್ಡ್. ಓಕೆ, ಈಗ ಮೊದಲನೇ ಕ್ರಿಯಾಪದ ಗೋ ಇದ್ದಿದ್ದು ವೆಂಟ್ ಆಯ್ತು, ಮೂರನೇದು ಗಾನ್ ಆಯ್ತು, ಅಲ್ಲಿ ಮೂರನೇ ರೂಪ. ಈಗ ಎರಡನೇದು ನೋಡಿ, ಆಸ್ಕ್ ಇದ್ದಿದ್ದು V2 ಆಸ್ಕ್ಡ್ ಇದೆ, V3 ಆಸ್ಕ್ಡ್ ಇದೆ. ಅಂದ್ರೆ ಫ್ರೆಂಡ್ಸ್ ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ, ನಾವು ಸ್ಟ್ರಾಂಗ್ ವರ್ಬ್ಸ್ ಅಂಡ್ ದೆನ್ ವೀಕ್ ವರ್ಬ್ಸ್ ಅಂತಂದು ಎರಡು ರೀತಿಯಾದಂತ ಕ್ರಿಯಾಪದಗಳನ್ನ ಅಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ. ಫ್ರೆಂಡ್ಸ್, ಯಾವ ಕ್ರಿಯಾಪದಗಳು ಇಡೀ ಫಾರ್ಮ್ ಅನ್ನ ಆಡ್ ಮಾಡ್ಕೊಂಡು V2 ಮತ್ತು V3 ಆಗ್ತಾವ ಅದಕ್ಕೆ ವೀಕ್ ವರ್ಬ್ಸ್ ಅಂತಾರೆ. ಇಡೀ ಆಡ್ ಆಗದೆ ಬೇರೆ ರೀತಿಯಲ್ಲಿ ಇದ್ದಂತ ಕ್ರಿಯಾಪದಗಳಿಗೆ ಸ್ಟ್ರಾಂಗ್ ವರ್ಬ್ಸ್ ಅಂತ ನಾವು ಹೇಳ್ತೀವಿ. ಈಗ ಗೋ ವೆಂಟ್ ಗಾನ್ ಅಲ್ಲಿ ಇಡಿ ಇದೆಯಾ ಇಲ್ಲ, ಅದಕ್ಕೆ ನಾವು ಸ್ಟ್ರಾಂಗ್ ವರ್ಬ್ ಅಂತೀವಿ. ಈಗ ಎರಡನೇದು ನೋಡಿ, ಆಸ್ಕ್ಡ್ ಅಂದ್ರೆ ಇಡಿ ಫಾರ್ಮ್ ಅನ್ನ ಆಡ್ ಮಾಡ್ಕೊಂಡು ಅಲ್ಲಿ ಅದು V2 ಮತ್ತು V3 ಆಗಿದೆ. ಈ ರೀತಿಯ ಕ್ರಿಯಾಪದಗಳಿಗೆ ನಾವೇನಂತೀವಿ ವೀಕ್ ವರ್ಬ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಇನ್ನು ನೋಡಿ ಥರ್ಡ್ ಒನ್, ಈಟ್ ಅಂತಂದ್ರೆ ಇನ್ನು ತಿನ್ನು. ಈಟ್ ಇದೇನಾಯ್ತು, ಈಟನ್. ಸೊ ಇದು ಸ್ಟ್ರಾಂಗ್ ವರ್ಬ್ ಆಯ್ತು. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಇಂಗ್ಲಿಷ್ ನಲ್ಲಿ ಮಾತನಾಡಬೇಕು ಅಂತಂದ್ರೆ ಕ್ರಿಯಾಪದಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟ್ರಾಂಗ್ ವರ್ಬ್ಸ್ ಮತ್ತು ವೀಕ್ ವರ್ಬ್ಸ್ ಗಳ V1, V2 ಮತ್ತು V3 ಈ ಮೂರು ರೂಪಗಳನ್ನ ಕರೆಕ್ಟ್ ಆಗಿ ನೀವು ನೆನಪಲ್ಲಿ ಕನ್ನಡದಲ್ಲಿ ಅರ್ಥವನ್ನು ತಿಳ್ಕೊಂಡು ಅವುಗಳನ್ನ ನೆನಪಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಅತ್ಯಂತ ಸುಲಭವಾಗಿ ನೀವು ಮಾತನಾಡಬಹುದು. ನಿಮಗೇನಾದ್ರೂ ಆ ಕ್ರಿಯಾಪದಗಳ ಒಂದು PDF ಬೇಕಂತಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ. ನೀವು ಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನೋಟ್ಸ್ ಅನ್ನ ಮಾಡ್ಕೊಂಡು ಅದನ್ನ ನೀವು ಕ್ಲಿಯರ್ ಆಗಿ ಕಲಿತಾ ಹೋಗಿ. ಫ್ರೆಂಡ್ಸ್, ಹಾಗಾದ್ರೆ ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಸಬ್ಜೆಕ್ಟ್ ಅನ್ನೋದು ಗೊತ್ತಾಯ್ತು, ಎರಡನೇದೇನು ವರ್ಬ್ ಅನ್ನೋದು ಗೊತ್ತಾಯ್ತು, ಮೂರನೇದಾಗಿ ಆಬ್ಜೆಕ್ಟ್ ಅಂತ ಅನ್ನೋದು ಅದು ಸುಲಭವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾನು, ಗೋ ಕ್ರಿಯಾಪದ, ಟು ಸ್ಕೂಲ್ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ ಆಲ್ ನಾವು ಕರ್ಮ ಪದದಲ್ಲಿ ಅಂದ್ರೆ ಅಲ್ಲಿ ಆಬ್ಜೆಕ್ಟ್ ಅಲ್ಲಿ ನೌನ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದು ನಮಗೆ ತುಂಬಾ ಸುಲಭವಾಗಿ ಗೊತ್ತಾಗತ್ತೆ. ಅದಕ್ಕೋಸ್ಕರ ಈಗ ನಾವು ಸಬ್ಜೆಕ್ಟ್ ಮತ್ತು ಕ್ರಿಯಾಪದಗಳು ಇವೆರಡನ್ನ ನಾವು ಫಸ್ಟ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಸೆಂಟೆನ್ಸ್ ಗಳನ್ನ ರಚನೆ ಮಾಡಿ ಇಂಗ್ಲಿಷ್ ನಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಮಾತನಾಡಬಹುದು ಅಂತ ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದೆನ್ ಗೆಟ್ ಸೆಟ್ ರೆಡಿ. ಸಿಂಪಲ್ ಇಲ್ಲಿ ಜಸ್ಟ್ ನೀವು ವರ್ಬ್ಸ್ ಗಳನ್ನ ನೀವು ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಗಳನ್ನ ರಚನೆ ಮಾಡಬಹುದು. ಅದನ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಅನ್ನೋದನ್ನ ನಾನು ಈಗ ಈಸಿಯಾಗಿ ನಿಮ್ಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವಂಡರ್ಫುಲ್ ಐಡಿಯಾ ಮೈ ಡಿಯರ್ ಫ್ರೆಂಡ್ಸ್. ನಿಮಗೂ ಸಹ ವಂಡರ್ಫುಲ್ ಐಡಿಯಾ ಅಂತ ಅನ್ಸಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಈಗಲೇ ಟೈಪ್ ಮಾಡಿ ವಂಡರ್ಫುಲ್ ಐಡಿಯಾ ಅಂತಂದ್ರೆ. ಓಕೆ, ಸರಿ. ಹಾಗಾದ್ರೆ ಈಗ ನೋಡಿ, ವೇಕ್ ಅಪ್ ಅನ್ನುವಂತ ವರ್ಬ್. ಇದಕ್ಕೆ ನಾವು ಫ್ರೇಸಲ್ ವರ್ಬ್ ಅಂತೀವಿ. ಅದ್ರ ಬಗ್ಗೆ ನಿಮ್ಗೆ ಮುಂದೆ ಗೊತ್ತಾಗತ್ತೆ. ವೇಕ್ ಅಪ್ ಅಂತಂದ್ರೆ ಎಚ್ಚರವಾಗು. ಇಲ್ಲಿ ಜಸ್ಟ್ ನೀವು ಯು ವೇಕ್ ಅಪ್, ನೀನು ಎದ್ದೇಳು, ಯು ಅನ್ನ ಹಚ್ಚಿ ನೀವು ಸೆಂಟೆನ್ಸ್ ಮಾಡಬಹುದು. ಐ ವೇಕ್ ಅಪ್, ನಾನು ಎಚ್ಚರವಾಗುತ್ತೇನೆ, ಐ ಹಚ್ಚಿ ನೀವು ಸೆಂಟೆನ್ಸ್ ಮಾಡಬಹುದು. ಆದ್ರೆ ಐ ಹಚ್ಚಿ ನೀವು ಸೆಂಟೆನ್ಸ್ ಮಾಡಿದ್ರೆ ನೀವು ಆಯನ್ನ ನೀವು ಉಚ್ಚಾರಣೆ ಮಾಡ್ಲೇಬೇಕಾಗತ್ತೆ. ಆದ್ರೆ ಯು ಹಚ್ಚಿ ನೀವು ಸೆಂಟೆನ್ಸ್ ಮಾಡಿದ್ರೆ ಯು ಅನ್ನ ನೀವು ಉಚ್ಚಾರಣೆ ಮಾಡದೆ ಮಾತಾಡ್ಬೋದು. ಯಾಕಂದ್ರೆ ಇನ್ನೊಬ್ಬರಿಗೆ ಹೇಳ್ತಾ ಇದ್ರಿ, ಯು ವೇಕಪ್ ಅನ್ನೋದು ವೇಕಪ್ ಎಚ್ಚರವಾಗು, ಗೆಟ್ ಅಪ್ ಎದ್ದೇಳು. ಯು ಗೆಟ್ ಅಪ್ ಅನ್ನೋ ಅವಶ್ಯಕತೆ ಇಲ್ಲ, ಗೆಟ್ ಅಪ್ ಅಂತಂದ್ರೆ ಸಾಕು. ಹಾಗೇನೆ ಐ ಬ್ರಷ್ ಮೈ ಟೀತ್, ನಾನು ಹಲ್ಲನ್ನ ತಿಕ್ಕುತ್ತೇನೆ. ಬ್ರಷ್ ಯುವರ್ ಟೀತ್, ಈಗ ನೀವು ಇನ್ನೊಬ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಏನ್ ಹೇಳ್ಬೇಕಾಗತ್ತೆ, ಬ್ರಷ್ ಯುವರ್ ಟೀತ್, ನೀವು ಹಲ್ಲನ್ನ ತಿಕ್ಕಿ. ಬ್ರಷ್ ಯುವರ್ ಟೀತ್, ಅಲ್ಲಿ ನೀವು ಮತ್ತೆ ಬ್ರಷ್ ಮೈ ಟೀತ್ ಅಂತಂದ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅಲ್ಲಿ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಅದು ಬರೀ ಬ್ರಷ್ ಮೈ ಟೀತ್ ಅಂತಂದ್ರೆ ವಾಶ್ ಮೈ ಫೇಸ್, ಅಲ್ಲಿ ಐ ವಾಶ್ ಮೈ ಫೇಸ್. ಓಕೆ, ಅದೇ ರೀತಿ ನೀವು ನಿಮ್ಮ ಮುಖವನ್ನ ತೊಳೆದುಕೊಳ್ಳಿ, ವಾಶ್ ಯುವರ್ ಫೇಸ್ ಅಂತಂದಲ್ಲಿ ಹೇಳ್ಬೇಕಾಗತ್ತೆ. ಅಂಡ್ ಟೇಕ್ ಬಾತ್, ಐ ಟೇಕ್ ಬಾತ್, ನಾನು ಸ್ನಾನ ಮಾಡುತ್ತೇನೆ. ಐ ಟೇಕ್ ಶವರ್ ಅಂತಂದು ಹೇಳ್ತಾರೆ, ಅದರ ಅರ್ಥನು ನಾನು ಸ್ನಾನ ಮಾಡುತ್ತೇನೆ ಅಂತಂದ್ರೆ ಅರ್ಥ ಆಗುತ್ತೆ. ಅಂಡ್ ದೆನ್ ಫುಟ್ ಆನ್ ಶರ್ಟ್ ಅಂದ್ರೆ ಶರ್ಟ್ ಅನ್ನ ಅಂದ್ರೆ ನಾನು ಅಂಗಿಯನ್ನ ಧರಿಸುತ್ತೇನೆ, ಫುಟ್ ಆನ್ ಶರ್ಟ್. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಗೆಟ್ ಡ್ರೆಸ್ಡ್ ಅಂತಂದ್ರೆ ಏನು ಫ್ರೆಂಡ್ಸ್, ಗೆಟ್ ಡ್ರೆಸ್ಡ್ ಅಂತಂದ್ರೆ ನಾನು ಡ್ರೆಸ್ ಹಾಕೊಳ್ತೀನಿ ಅಂತ ಅದಕ್ಕೆ ಗೆಟ್ ಡ್ರೆಸ್ಡ್ ಅಂತ ನಾವು ಹೇಳ್ತೀವಿ. ಈಗ ನೀವು ಯು ಗೆಟ್ ಡ್ರೆಸ್ಡ್ ಅಂತ ಅನ್ನೋಕ್ಕಿಂತ ಗೆಟ್ ಡ್ರೆಸ್ಡ್ ಯುವರ್ ಸೆಲ್ಫ್ ಅಂತಂದು ಹೇಳ್ಬೋದು. ಅಂಡ್ ದೆನ್ ಹ್ಯಾವ್ ಟೀ, ಚಹಾವನ್ನ ಕುಡಿ, ಹ್ಯಾವ್ ಟೀ. ಈಗ ನಾನು ಚಹಾ ಕುಡಿತೀನಿ ಅನ್ನೋಕ್ಕೇನು ಐ ಹ್ಯಾವ್ ಟೀ ಅಂತಂದು ಹೇಳ್ತೀವಿ. ಅದೇ ರೀತಿ ನೀವು ಚಹಾ ಕುಡಿಯಿರಿ, ಎಸ್ ಹ್ಯಾವ್ ಟೀ ಅಂತಂದು ಜಸ್ಟ್ ನಾವು ಹೇಳ್ಬೋದು. ಟೇಕ್ ಆಫ್ ಶರ್ಟ್ ಅಂತಂದ್ರೆ ಐ ಟೇಕ್ ಆಫ್ ಶರ್ಟ್, ನಾನು ಅಂಗಿಯನ್ನ ತೆಗೆಯುತ್ತೇನೆ. ಓಕೆ, ಅಂಗಿಯನ್ನ ನಾವು ಹಾಕೊಂಡಂತ ಅಂಗಿಯನ್ನ ನಾವು ಕಳಿಸೋದಕ್ಕೆ ನಾವು ಟೇಕ್ ಆಫ್ ಶರ್ಟ್ ಅಂತಂದು ಹೇಳ್ತೀವಿ.
ಟೇಕ್ ಆಫ್ ಶರ್ಟ್, ಐ ಟೇಕ್ ಆಫ್ ಶರ್ಟ್, ನಾನು ಅಂಗಿನ ಕಳೆಯುತ್ತೇನೆ. ಸೊ ಅಲ್ಲಿ ಟೇಕ್ ಆಫ್ ಶರ್ಟ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಪರ್ಫಾರ್ಮ್ ಪೂಜಾ, ನೀವೇನಾದ್ರೂ ಪೂಜೆ ಮಾಡ್ತಾ ಇದ್ರೆ ನಾನು ಪೂಜೆಯನ್ನ ಮಾಡುತ್ತೀನಿ ಅಂತ ಐ ಪರ್ಫಾರ್ಮ್ ಪೂಜಾ ಅಂತಂತ ನೀವು ಅಲ್ಲಿ ಹೇಳ್ಬೋದು. ಅಥವಾ ಇನ್ನೊಬ್ರಿಗೆ ಹೇಳ್ಬೇಕಂದ್ರೆ ಪರ್ಫಾರ್ಮ್ ಪೂಜಾ ಅಂತಂದು ಅಷ್ಟೇ ಹೇಳ್ಬೋದು. ಫ್ರೇ ಗಾಡ್, ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಂಡ್ ದೆನ್ ಡ್ರಿಂಕ್ ವಾಟರ್, ನಾನು ನೀರನ್ನು ಕುಡಿಯುತ್ತೇನೆ. ಐ ಡ್ರಿಂಕ್ ವಾಟರ್. ಡ್ರಿಂಕ್ ವಾಟರ್, ನೀವು ನೀರನ್ನು ಕುಡಿಯಿರಿ. ಹ್ಯಾವ್ ಕಾಫಿ, ಐ ಹ್ಯಾವ್ ಕಾಫಿ, ನಾನು ಕಾಫಿಯನ್ನು ಕುಡಿಯುತ್ತೇನೆ. ಬರೀ ಹ್ಯಾವ್ ಕಾಫಿ ಅಂತ ನೀವು ನಿಮ್ಮ ಮನೆಗೆ ಯಾರಾದ್ರೂ ಬಂದಿರ್ತಾರೆ, ಕಾಫಿ ಕುಡೀರಿ, ಹ್ಯಾವ್ ಕಾಫಿ, ಈ ರೀತಿಯಾಗಿ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್. ನೀವು ಯು ಅನ್ನ ಹಚ್ಚಲ್ಲಿ ಮಾತನಾಡ್ತಾ ಇದ್ದೀರಿ ಅಂತಂದ್ರೆ ಯು ಅನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಹ್ಯಾವ್ ಕಾಫಿ, ಡ್ರಿಂಕ್ ವಾಟರ್ ಅಂತಂದು ಯೂಸ್ ಮಾಡಿ. ಆದ್ರೆ ನಾನು ಅಂತಂತ ನೀವಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಐ ಹಚ್ಚಿ ನೀವಲ್ಲಿ ಆ ಒಂದು ಸೆಂಟೆನ್ಸ್ ನ ರಚನೆ ಮಾಡ್ಬೇಕು. ನೆಕ್ಸ್ಟ್ ಹ್ಯಾವ್ ಬ್ರೇಕ್ಫಾಸ್ಟ್. ಹ್ಯಾವ್ ಬ್ರೇಕ್ಫಾಸ್ಟ್ ನೋಡಿ, ಸುಮಾರು ಜನ ಇದಕ್ಕೆ ಏನಂತಾರೆ ಗೊತ್ತಾ, ಬ್ರೇಕ್ಫಾಸ್ಟ್ ಅಂತಂದು ಕರೀತಾರೆ. ಬ್ರೇಕ್ಫಾಸ್ಟ್ ಅಲ್ಲ, ಅದು ಫಾಸ್ಟ್ ಅಲ್ಲ, ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂತಂದು ನೀವು ವಿಚಾರಣೆ ಮಾಡ್ಬೇಕು. ಹ್ಯಾವ್ ಬ್ರೇಕ್ಫಾಸ್ಟ್, ನಾಷ್ಟ ಮಾಡ್ರಿ. ಐ ಹ್ಯಾವ್ ಬ್ರೇಕ್ಫಾಸ್ಟ್, ನಾನು ನಾಷ್ಟ ಮಾಡುತ್ತೇನೆ. ಹ್ಯಾವ್ ಲಂಚ್. ಹ್ಯಾವ್ ಲಂಚ್ ಅಂತಂದ್ರೇನು, ನೀವು ಮಧ್ಯಾಹ್ನದ ಊಟವನ್ನು, ಮಧ್ಯಾಹ್ನ ಊಟಕ್ಕೆ ನೀವು ಕರೀತಾ ಇದ್ದೀರಿ ಅಂತಂದ್ರೆ ಯಾರನ್ನಾದ್ರೂ ಕಮ್ ಲೆಟ್ಸ್ ಹ್ಯಾವ್ ಅ ಲಂಚ್ ಅಂತಂದು ಹೇಳ್ಬೋದು. ಐ ಹ್ಯಾವ್ ಲಂಚ್, ನಾನು ಮಧ್ಯಾಹ್ನ ಊಟ ಮಾಡ್ತೀನಿ. ಅದೇ ರಾತ್ರಿ ಊಟ ಮಾಡ್ತೀನಿ ಅನ್ಲಿಕ್ಕೇನು, ಐ ಹ್ಯಾವ್ ಡಿನ್ನರ್, ನಾನು ರಾತ್ರಿ ಊಟವನ್ನು ಮಾಡುತ್ತೇನೆ. ಆದ್ರೆ ಕನ್ನಡದಲ್ಲಿ ಬರೀ ನಾವೇನಂತೀವಿ, ಊಟ ಅಂತಂದು ಮಾತ್ರ ಅಂತಿರ್ತೀವಿ. ಅದಕ್ಕೆ ಹ್ಯಾವ್ ಮೀಲ್ಸ್ ಅಂತಂತಂದು ನೀವು ಅಲ್ಲಿ ಹಚ್ಚಿ ಮಾತಾಡ್ಬೋದು. ಓಕೆ ಸರ್, ಈ ಹ್ಯಾವ್ ಬದಲಾಗಿ ಈಟ್ ಲಂಚ್, ಈಟ್ ಡಿನ್ನರ್, ಈಟ್ ಬ್ರೇಕ್ಫಾಸ್ಟ್ ಹಚ್ಚಿದ್ರೆ ನಡೆಯುತ್ತಾ? ಅಬ್ಸಲ್ಯೂಟ್ಲಿ ನಡೆಯುತ್ತೆ. ಅಲ್ಲೇನು ಅದು ಬೇರೆ ಅರ್ಥ ಕೊಡಲ್ಲ. ಆದ್ರೆ ಫ್ರೆಂಡ್ಸ್, ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇದೆ ಅಂತಂದು ಗೊತ್ತಾಗ್ಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ಹ್ಯಾವ್ ಅನ್ನೋದನ್ನ ನೀವು ಯೂಸ್ ಮಾಡಿದ್ರೆ ಅದು ಹೆಚ್ಚು ಫ್ಲೂಯೆಂಟ್ ಆಗಿ ಕಾಣಿಸುತ್ತೆ. ವಂಡರ್ಫುಲ್. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ರೀಡ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಓದ್ರಿ, ರೀಡ್ ನ್ಯೂಸ್ ಪೇಪರ್. ನಾನ್ ನ್ಯೂಸ್ ಪೇಪರ್ ಓದ್ತೀನಿ, ಐ ರೀಡ್ ನ್ಯೂಸ್ ಪೇಪರ್. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೋಮ್ ಮೈ ಹೇರ್. ಕೋಮ್ ಮೈ ಹೇರ್ ಅಂತಂದ್ರೇನು, ನಾನು ನನ್ನ ಕೂದಲನ್ನ ಬಾಚಿಕೊಳ್ಳುತ್ತೇನೆ. ಇದು ಕೋಂಬ್ ಅಲ್ಲ, ಕೋಮ್. ಕೋಮ್ ಅಂತ ಅಷ್ಟೇ ಉಚ್ಚಾರಣೆ ಆಗುತ್ತೆ. ಈಗ ಕೋಮ್ ಮೈ ಹೇರ್ ಅನ್ನು, ನಾನು ನನ್ನ ಕೂದಲನ್ನು ಬಾಚಿಕೊಳ್ಳುತ್ತೇನೆ, ಐ ಕೋಮ್ ಮೈ ಹೇರ್. ಈಗ ಅದನ್ನೇ ನೀವು ಸೆಕೆಂಡ್ ಪರ್ಸನ್ ಹೇಳ್ತಾ ಇದ್ರಿ, ನೀನು ಕೂದಲವನ್ನ ಬಾಚಿಕೋ ಅಂತಂತಂದು, ಅಲ್ಲಿ ಬರೀ ಕೋಮ್ ಮೈ ಹೇರ್ ಅಂತಂದು ಹೇಳ್ಬಿಡಿ. ಯಾಕಂದ್ರೆ ಕೋಮ್ ಮೈ ಹೇರ್ ಅಂತಂದ್ರೆ ನೀನು ನನ್ನ ಕೂದಲನ್ನು ಬಾಚು ಅಂತಂದು ಅರ್ಥ ಕೊಡುತ್ತೆ, ಅದು ಅಸಮಂಜಸ ಆಗುತ್ತೆ. ಆದ್ರಿಂದ ನೀವು ಅಲ್ಲಿ ಏನ್ ಹಚ್ಬೇಕು, ಕೋಮ್ ಯುವರ್ ಹೇರ್ ಅಂತಂದು ಹೇಳ್ಬೇಕು ಸೆಕೆಂಡ್ ಪರ್ಸನ್ ಹೇಳ್ಬೇಕಾದ್ರೆ. ಇನ್ ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ ಅಂದ್ರೆ ಐ ಗೋ ಟು ಆಫೀಸ್, ನಾನು ಆಫೀಸಿಗೆ ಹೋಗುತ್ತೇನೆ. ಅಥವಾ ನೀನು ಶಾಲೆಗೆ ಹೋಗೋ, ಗೋ ಟು ಸ್ಕೂಲ್, ಗೋ ಟು ಕಾಲೇಜ್, ಈ ರೀತಿ ವಾಕ್ಯಗಳ ರಚನೆಯನ್ನ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಈಗ ಈ ಒಂದು ಜಸ್ಟ್ 20 ಕ್ರಿಯಾಪದಗಳ ಮೂಲಕ ಈಗ ನಾನು ಇಂಗ್ಲಿಷ್ ಆಲ್ರೆಡಿ ನೀವು ಮಾತನಾಡಲಿಕ್ಕೆ ನಿಮಗೆ ನಾನು ಪ್ರೇರಣೆಯನ್ನು ನೀಡ್ತಾ ಇದ್ದೀನಿ. ನೀವು ಇಲ್ಲಿ ಒಂದು ವಿಷಯ ನೆನಪು ಇಟ್ಕೊಳ್ಳಿ, ಬರೀ ಈ ಕ್ರಿಯಾಪದಗಳನ್ನ ಮಾತ್ರ ಬಳಸ್ತೀರಿ ಅಂತಂದ್ರೆ ಅಲ್ಲಿ ಮೀನಿಂಗ್, ಅಲ್ಲಿ ಪರ್ಸನ್ ಯಾರಿರ್ತಾರೆ, ಯು ಅಂತಂದಿರುತ್ತೆ. ಆ ಯು ಅನ್ನೋದನ್ನ ಉಚ್ಚಾರಣೆ ನಾವು ಮಾಡಬಾರ್ದು, ಬರೀ ವೇಕಪ್ ಗೆಟಪ್ ಅಂತಂದು ಯೂಸ್ ಮಾಡ್ಬೇಕು. ಆದ್ರೆ ಐ, ನಾನು ನನ್ನ ಬಗ್ಗೆ ನಾನು ಸೆಂಟೆನ್ಸ್ ಅನ್ನ ಮಾತನಾಡ್ತಾ ಇದ್ದೀನಿ ಅಂತಂದಾಗ ಐ ಅನ್ನ ಹಚ್ಚಿ ನೀವು ಅಲ್ಲಿ ಮಾತನಾಡ್ಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಇನ್ನೊಮ್ಮೆ ರಿವೈಂಡ್ ಮಾಡ್ಕೊಂಡು ನೋಡ್ಬಿಟ್ಟು ಕರೆಕ್ಟ್ ಆದಂತ ಅರ್ಥವನ್ನ ತಿಳ್ಕೊಂಡು ಇದನ್ನ ಕನ್ನಡದಲ್ಲಿನೂ ನೀವು ಸೆಂಟೆನ್ಸ್ ರಚನೆ ಮಾಡಿ. 2 ರೀತಿ ಸೆಂಟೆನ್ಸ್ ರಚನೆ ಮಾಡ್ಬೇಕು. ಇವತ್ತಿನ ಒಂದು ಫನ್ ವರ್ಕ್ ಏನ್ ಗೊತ್ತಾ, 2 ರೀತಿಯ ಸೆಂಟೆನ್ಸ್ ನೀವು ರಚನೆ ಮಾಡ್ಬೇಕು. ಏನು, ಫಸ್ಟ್ ಪರ್ಸನ್ ಅಂದ್ರೆ ಐ ಅನ್ನೋದನ್ನ ತೆಗೆದುಕೊಂಡು ಇಷ್ಟು ಸೆಂಟೆನ್ಸ್ ಗಳಿಗೆ ನೀವು ವಾಕ್ಯ ರಚನೆ ಮಾಡಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ವಾಕ್ಯವನ್ನು ರಚನೆ ಮಾಡಿ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. 2ನೇದಾಗಿ ಯು ಅಂತ ಅನ್ನೋದನ್ನ ಹಚ್ಚದೆ ಬರೀ ಈ ಕ್ರಿಯಾಪದಗಳನ್ನ ಅಲ್ಲಿ ಹಚ್ಚಿ ಅಲ್ಲಿ ನೀವು ಸೆಕೆಂಡ್ ಪರ್ಸನ್ ಗೆ ವಾಕ್ಯವನ್ನ ರಚನೆ ಮಾಡಿ. ಅದು ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇದು ಇವತ್ತು ನಾನು ನಿಮ್ಗೆ ಕೊಡ್ತಾ ಇರುವಂತಹ ಟಾಸ್ಕ್. ವೆಲ್ ಫ್ರೆಂಡ್ಸ್, ಇದನ್ನ ನೀವು ಮಾಡ್ಬಿಟ್ಟು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನನಗೆ ಶೇರ್ ಮಾಡಿ. ಓಕೆ ವೆಲ್ ಫ್ರೆಂಡ್ಸ್, ಹಾಗಾದ್ರೆ ತಾವೆಲ್ಲರೂ ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ತಾವೆಲ್ಲರೂ ಇವತ್ತಿನ ವಿಷಯನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೇನಾದ್ರೂ ಡೌಟ್ಸ್ ಗಳಿದ್ರೆ ನನಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ನೀವು ಕೇಳ್ಬೋದು ಅಂತ ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ರಿಲೇಟಿವ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, then let's meet in the next video. Till then, bye, see you. God bless you.